ಕೆಲವು ವಿಷಯಗಳನ್ನು ದೇವರು ನಮ್ಮ ಸಂಗಡ ಅನುಭವ ಮೂಲಕವಾಗಿಯೂ, ಪ್ರವಾದಿಗಳ ಮೂಲಕವಾಗಿಯೂ, ಸಂದೇಶದ ಮೂಲಕವಾಗಿಯೂ ನಮ್ಮನ್ನು ಎಚ್ಚರಿಸುವ ದೇವರು, ನಮ್ಮನ್ನು ಬಲಪಡಿಸುವ ದೇವರು, ನಮ್ಮ ಆತ್ಮವನ್ನು ಉಜ್ಜೀವಿಸಗೊಳಿಸುವ ದೇವರು. ಅಷ್ಟು ಮಾತ್ರವಲ್ಲದೆ ನಮ್ಮನ್ನು ತನ್ನ ಸ್ವರೂಪಕ್ಕೆ ದಿನದಿಂದ ದಿನಕ್ಕೆ ತನ್ನ ವಾಕ್ಯದಿಂದ ಪ್ರಕಾಶಗೊಳಿಸುವ ದೇವರಾತನಾಗಿದ್ದಾನೆ. ಆ ವಾಕ್ಯವೂ ಇವತ್ತು ನಮ್ಮ ಮಧ್ಯದಲ್ಲಿ ಪ್ರಕಟವಾಗ್ತಾ ಇದೆ. ದೇವ್ರ ಜನರು ಹೇಳ್ತಾರೆ ಆಮೇನ್. ತೆಗಿರಿ ಕೀರ್ತನೆ 113ನೇ ಕೀರ್ತನೆಗೆ ನಮ್ಮ ಸತ್ಯವೇದ ನಾವು ತಿರುಗಿಸೋಣ. ಯಾಕೆ ಅದರ 7 ಮತ್ತು 8ನೇ ವಾಕ್ಯ, 7 and 8. ಆತನು ದೀನರನ್ನು ಧೂಳಿನಿಂದ ಎಬ್ಬಿಸಿ, ಆತನು ದೀನರನ್ನ ಧೂಳಿಯಿಂದ ಎಬ್ಬಿಸಿ, ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ, ಬಡವರನ್ನ ತಿಪ್ಪೆಯಿಂದ ಎತ್ತುತ್ತಾನೆ. ಪ್ರಭುಗಳ ಜೊತೆಯಲ್ಲಿ ಅಂದರೆ ಅವರ ಜನಾಧಿಪತಿಗಳೊಡನೆ, ಪ್ರಭುಗಳ ಜೊತೆಯಲ್ಲಿ ಅಂದರೆ ಅವರ ಜನಾಧಿಪತಿಗಳೊಡನೆ ಅವರನ್ನು ಕುಳ್ಳಿರಿಸುತ್ತಾನೆ, ಅವಳನ್ನು ಕೂರಿಸುತ್ತಾನೆ. ಎಷ್ಟು ಜನರು ನಮ್ಮ ಲೈಫ್ನಲ್ಲಿ ಸಕ್ಸಸ್ ಕಾಣ್ಬೇಕಂತ ನಾವು ಬಯಸ್ತೀವಿ, ಹೇಳ್ರಿ ನೋಡೋಣ, ಹೌದಲ್ಲ? ಓಕೆ, ನಾವು ಏನಾಗಬೇಕು? ಉನ್ನತವಾಗಿ, ರೈಟ್, ಒಂದು ಉನ್ನತವಾದಂಥ ಸ್ಥಾನದಲ್ಲಿ ನಾವು ಬರಬೇಕು, ನಾವು ಹಾಗೆ ಜೀವಿಸಬೇಕು, ನಾವು ನಮ್ಮ ಮಕ್ಕಳು ಹಾಗೆ ಇರಬೇಕೆಂಬುದಾಗಿ ಬಯಸೋ ಸಹಜ ಕೂಡ ಹೌದು. ಎಸ್, ಅಫ್ಕೋರ್ಸ್ ನಮ್ಮ ದೇವರು ಕೂಡ ಯಾರು ಧೂಳಿಯಿಂದ, ಬಡತನದಿಂದ ಅಥವಾ ತಿಪ್ಪೆಯಲ್ಲಿರುವಂಥ ಅನುಭವದಿಂದ ಅವ್ರು ಹಾಗೇ ಕೈ ಬಿಡಲಿಕ್ಕೆ ನಮ್ಮ ದೇವರು, ಓಕೆ, ಅಂಥ ದೇವ್ರು ನಮ್ಮ ದೇವರಲ್ಲ. ನಮ್ಮ ದೇವರು, ಎಲ್ಲರೂ ಹೇಳ್ರಿ, ಎತ್ತುವ ದೇವರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ನಮ್ಮ ದೇವರು ಯಾರಾಗಿದ್ದಾನೆ? ಎಬ್ಬಿಸುವ ದೇವರು. ನಮ್ಮ ದೇವರು ಎತ್ತುವ ದೇವರಾಗಿದ್ದಾನೆ. ಅವನೇ ಹೇಳ್ಬೇಕು. ಹಲೋ, ನಮ್ಮ ದೇವರು ನಮ್ಮನ್ನ ಎತ್ತುವುದಕ್ಕೆ ನಮ್ಮ ಮಟ್ಟದಲ್ಲಿ ಬರುವ ದೇವರಾಗಿದ್ದಾನೆ. ಅರ್ಥ ಆಗಿರೋ ಆಮೇಲೆ ಹೇಳ್ತಾರೆ. ನಮ್ಮ ದೇವರು ಎಬ್ಬಿಸ್ಲಿಕ್ಕೆ ನಮ್ಮ ಮಟ್ಟದಲ್ಲಿ ಆತನು ಇಳಿದು ಬರುವ ದೇವರಾಗಿದ್ದಾನೆ. ವಾ, ಎಂಥ ಕರ್ತನ ನಾವು ಆರಾಧಿಸ್ತಿದ್ದೇವ್ರಿ. ನಮ್ಮ ಸ್ಥಿತಿಗೆ, ನಮ್ಮ ಸ್ಥಾನಕ್ಕೆ ಆತನು ಇಳಿದು ಬಂದು ನಮ್ಮನ್ನು ಎಬ್ಬಿಸಿ ಕೈಯನ್ನು ಹಿಡಿದು ನಮ್ಮನ್ನು ಮೇಲಕ್ಕೆ 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 ಒಂದು ಉನ್ನತವಾದಂಥ ಸ್ಥಾನಕ್ಕೆ ಆತನು ನಡೆಸುವನಾಗಿದ್ದಾನೆ. ಹಲ್ಲೆಲೂಯ. ಇಲ್ಲಿ ನೋಡ್ರಿ, ಉನ್ನತವಾದ ಸ್ಥಾನದಲ್ಲಿ ಇರಬೇಕೆಂಬುದಾಗಿ ನಮ್ಮೆಲ್ಲರ ಆಸೆ ಇದೆ, ನಮ್ಮೆಲ್ಲರ ಬಯಕೆ ಇದೆ. ಆದರೆ ದೇವ್ರು ನಮಗೆ ಆ ಉನ್ನತ ಸ್ಥಾನದ ಅನುಭವ ಕೊಡೋದಕ್ಕಿಂತ ಮುಂಚೆ ನಮಗೆ ಧೂಳು ಏನೆಂಬುದಾಗಿ ನಮಗೆ ಕಲಿಸ್ತಾನೆ. ವಾಟ್ ಈಸ್ ದ ಡಸ್ಟ್ ಎಕ್ಸ್ಪೀರಿಯನ್ಸ್? ಧೂಳಿನ ಅನುಭವ ಏನಾಗಿದೆ? ಓಕೆ, ಆಮೇಲೆ ತಿಪ್ಪೆ ಎಂಬುದಾಗಿ ಹೇಳ್ತಿದೆ, ಗಾರ್ಬೇಜ್. ಈ ಅನುಭವಕ್ಕೆ ಫಸ್ಟು ದೇವರು ನಮ್ಮನ್ನು ನಡೆಸ್ತಾನೆ. ನಮ್ಮ ಜೀವಿತದಲ್ಲಿ ಪ್ರತಿಯೊಬ್ಬರು ನಾವು ಅದನ್ನು ಫೇಸ್ ಮಾಡಲೇಬೇಕ್ರಿ. ಓಕೆ, ಇದಿಲ್ಲದೆ, ಈ ಸ್ಥಾನ ಇಲ್ಲದೆ, ಓಕೆ, ಇದೇನಿದು? ತಗ್ಗಿಸಲ್ಪಡುವುದು ಇದು, ರೈಟ್? ಕಂಪ್ಲೀಟ್, ಓಕೆ, ತಗ್ಗಿಸಲ್ಪಡುವಂಥ ಅನುಭವ. ಯಾವಾಗ ನಮ್ಮ ಈ ಅನುಭವನ ದಾಟಿ ನಾವು ಹೋಗ್ತೀವೋ ಅಲ್ಲೇ ನಮ್ಮ ಲೈಫ್ ಮುಕ್ತಾಯ ಆಗೋದಿಲ್ಲ, ಅಲ್ಲೇ ನಮ್ಮ ಲೈಫ್ ಎಂಡ್ ಆಗೋದಿಲ್ಲ. ಅದಕ್ಕೆ ಬದಲಾಗಿ ನಮ್ಮ ದೇವರು ಏನು ಮಾಡುವನಾಗಿದ್ದಾನೆ? ಕಾಲಕ್ಕೆ ತಕ್ಕ ಹಾಗೆ ಸಮಯ ಬರುವಾಗ, ಓಕೆ, ಒಂದು ಟೈಮ್ ಬರ್ತಿದ್ರೆ ಅದರ 5 ಮತ್ತು 6ನೇ ವಾಕ್ಯ ಹೋದ್ರಿ, ಅದೇ 100. ನಮ್ಮ ಯೆಹೋವ ದೇವರಿಗೆ ಸಮಾನರು ಯಾರು? ಆತನು ಉನ್ನತ ಲೋಕದಲ್ಲಿ ಆಸನರೂಢನಾಗಿ. ಒಂದು ಸಮಯ ಬರ್ತಿದ್ರಿ, ದೇವರ ಉನ್ನತ ಲೋಕದಲ್ಲಿ ಇರುವ ಆಸನರೂಢನಾಗಿರುವಂತ ಕರ್ತನು ಆಕಾಶವನ್ನು ಭೂಮಿಯನ್ನು ನೋಡಲಿಕ್ಕೆ ಬಾಗುತ್ತಾನೆ. ಅರೆ ಬಾಪ್ರೆ, ಒಂದ್ಸಲ ಕೈಗಳ ಮೇಲೆ ಕೆತ್ತೆ, ಬಾಗುವ ದೇವರಿಗೆ ಸ್ತೋತ್ರ. ನಮ್ಮ ದೇವರು ನೋಡ್ಲಿಕ್ಕೆ ಬಾಗ್ತಾನಂತ ಹಿಂಗೆ. ವಾವ್, ಎಷ್ಟು ಚಂದ ಇದೆ ನೋಡ್ರಿ ವಾಕ್ಯದಲ್ಲಿ. ನಮ್ಮ ದೇವರು ನೋಡ್ಲಿಕ್ಕೆ, ನಮ್ಮನ್ನು ನೋಡ್ಲಿಕ್ಕೆ ದೇವರು ಆಕಾಶದಿಂದ ಉನ್ನತ ಲೋಕದಲ್ಲಿ ಆಸೀನಾರೂಢನಾಗಿರುವ ಆತನು, ಎಲ್ಲ ಮಹಿಮೆಯನ್ನು ಹೊಂದುತ್ತಾ ಇರುವಂತ ದೇವರು ಹಾಗೆ ನೋಡ್ಲಿಕ್ಕೆ ಹೀಗೆ ಬಾಗ್ತಾನಂತೆ. ಆತನ ನೋಡ್ಲಿಕ್ಕೆ ಬಾಗ್ತಾನಂದ್ರೆ ನಾವು ಯಾವ ಅನುಭವದಲ್ಲಿ ಹೋಗ್ತಾ ಇದ್ದೇವೆ? ಯಾವ ಅನುಭವದಲ್ಲಿ ಹೋಗ್ತೀವಿ ನಾವು? ಧೂಳಿನ ಅನುಭವ ಮತ್ತು ತಿಪ್ಪೆಯ ಅನುಭವ. ನಾನು ನಿಮಗೆ ಕೇಳಿದ್ರೆ ಎಷ್ಟು ಜನ ಕೈ ಎತ್ತಿದ್ದಾರೆ? ಹೌದು ಪಾಸ್ಟ್ರೆ, ನಾವು ಧೂಳಿನ ಅನುಭವದಿಂದ ನಾವು ಮೇಲೆ ಬಂದಿದ್ದೇವೆ, ನಾವು ತಿಪ್ಪೆ ಅನುಭವದಿಂದ ನಾವು ಮೇಲೆ ಬಂದಿದ್ದೇವೆ ಎಂಬುದಾಗಿ ಎಷ್ಟು ಜನ ಹೇಳ್ತಾರೆ? ಕೈಗಳನ್ನ ಎತ್ತರಿ ನೋಡೋಣ. ವಾವ್, ಎಲ್ಲರ ಕೈ ಕೂಡ ಎತ್ತಳ್ತಾ ಇದೆ. ಹೌದಲ್ಲ, ಹೌದಲ್ಲ? ಬಟ್ ಆದ್ರೆ ಅದೇ ಧೂಳದಲ್ಲಿ ನಾನು ಇಲ್ಲಿ ತನಕ ಇದೇನು ಅನ್ನೋರು ಕೈ ಎತ್ತರಿ ಈಗ. ವಾವ್, ಎಕ್ಸಲೆಂಟ್. ಯಾಕಂದ್ರೆ ಇವತ್ತು ನೀವು ಉನ್ನತವಾದ ಸ್ಥಿತಿಯಲ್ಲಿ ಇದ್ದಾರಂದ್ರೆ ಒಂದು ಟೈಮ್ನಲ್ಲಿ ದೇವರು ನಿಮ್ಮನ್ನು ಆಕಾಶದ ಬಗ್ಗೆ ನಿಮ್ಮನ್ನು ನೋಡಿದ್ದಾನೆ ದೇವರು.
ಆಮೇನ್. ನಮ್ಮನ್ನ ಆತನು ನೋಡಿದ್ದಾನೆ. ಅಲ್ಲಿಂದ ಹಾಗೆ ನಮ್ಮನ್ನ ಬಗ್ಗಿ ನೋಡಿ, ನನ್ನ ಮಕ್ಕಳು ಈ ಸ್ಥಿತಿಯಲ್ಲಿ ಇರೋದು ಓಕೆ ಒಳ್ಳೇದಲ್ಲ. ನಮ್ಮ ದೇವರು ಮೇಲಕ್ಕೆ ಎದ್ದಿದ್ದಾನೆ. ನಮ್ಮ ಸೋಮಣ್ಣವ್ರ ಮನೆಗೆ ನಾನು ಪ್ರೀವಿಯಸ್ ಅವ್ರದ್ದು ಹಳೇ ಮನೆ ಇದ್ದಾಗ ನಾನು ನೋಡ್ತಾ ಇದ್ದೆ, ಎಷ್ಟು ಡಸ್ಟ್ ಇರ್ತಿತ್ತು. ಓಕೆ, ಎಷ್ಟು ಸ್ಟಿಂಗಿ ಸ್ಮೆಲ್, ರೈಟ್ ಅಲ್ಲ. ಒಂದ್ ಕಡೆ ಮೇಲಿಂದ ಎಲ್ಲ ಚಕ್ಲಕ್ಕೆ ಮನೆ ಎಲ್ಲ ಬೀಳ್ತಾ ಇತ್ತು. ಓಕೆ, ಎಲ್ಲ ಡಸ್ಟು ಧೂಳ, ನಿಮ್ಮ ವಾಶ್ರೂಮು, ನಿಮ್ಮ ಮನೆ. ಕೆಲವು ಟೈಮ್ ಅದು ನೀವು ಕಳೆಯುವಂತ ಒಂದು ಅನುಭವ ಬಂತದ್ದು. ನನಗೂ ಕರೀತಾ ಇದ್ರೆ ಮನೆಗೆ ಪ್ರೇಯರ್ಗೆ ಹೋದ್ರೆ ಕಾಲಿಡಕ್ಕೆ ಜಾಗ ಇರ್ತಿರ್ಲಿಲ್ಲ ಅಲ್ಲಿ, ಎಲ್ಲಿ ಕಾಲಿಟ್ಟು ಹೋಗ್ಬೇಕಂತಂದೇಳಿ ಅಷ್ಟು ಡಸ್ಟ್ ಒಳಗೆ ಅವರು ಜೀವಿಸ್ತಾ ಇದ್ರು. ಅದೇ ಸೋಮಣ್ಣ, ನಿನಗೆ ದೇವ್ರು ಅಲ್ಲಿ ಕೈ ಬಿಡ್ಲಿಲ್ಲ. ಇವತ್ತು ಎಲ್ಲಿದ್ದಾರೆ ಗೊತ್ತಾ ಅವರು? ಓಕೆ, ಟಾಪ್ ಎಲ್ಲಿದ್ದಾರೆ? ಚಾಪಲ್ಲಿದ್ದಾರೆ. ರೈಟ್. ಒಂದ್ ಟೈಮ್ ಇತ್ರಿ. ಓಕೆ, ಪ್ಯಾರಗನ್ ಹವಾಯಿ ಚಪ್ಪಲ್ ನಡ್ಕೊಂಡು ಹೋಗೋ ಅನುಭವದಲ್ಲಿ ಎಷ್ಟು ಜನ ಹಾಕಿದ್ರಿ ಅದನ್ನ? ಹವಾಯಿ ಚಪ್ಪಲ್, ಅದು ತೂತ್ ಬಿದ್ದಿತ್ತು. ನಡೆದು ಏನಾಗಿತ್ತು? ತೂತ್ ಬಿದ್ದಿತ್ತು. ಈಗ ಇನ್ನೂ ಸ್ವಲ್ಪ ಮುಂದೆ ಹೋಗಿರ್ತೀನಿ, ಅದ್ರ ಬಾರ್ ಕಟ್ಟಾದ್ರೆ ಪಿನ್ನ ಹಾಕೊಂಡು ಅದನ್ನ ನಡೆದವ್ರು ಎಷ್ಟು ಜನ ಇದ್ದೀರಿ? ವಾ, ಹೌದಲ್ಲ? ಆ ಅನುಭವ ಇವತ್ತು ಹೆಂಗಿದೆ ಗೊತ್ತಾ? ನಿಮ್ಮ ಹತ್ರ ಬ್ರಾಂಡೆಡ್ ಶೂಸ್ ಇದೆ ಇವತ್ತು, ನಿಮ್ಮ ಹತ್ರ ಬ್ರಾಂಡೆಡ್ ಚಪ್ಪಲ್ ಇದೆ, ನಿಮ್ಮ ಹತ್ರ ಬ್ರಾಂಡೆಡ್ ಬಟ್ಟೆಗಳು ಇದೆ ನಿಮ್ಮ ಹತ್ರ ಇವತ್ತು. ಹಲ್ಲೆಲೂಯಾ. ಬ್ರಾಂಡೆಡ್ ಮೊಬೈಲ್ಸ್ ಇದೆ ನಿಮ್ಮ ಹತ್ರ ಇವತ್ತು. ಎಷ್ಟು ಜನರು ನಿಮ್ಮ ಪಕ್ಕದ ಮನೆಯವ್ರ ಫೋನ್ ನಂಬರ್ ಕೊಟ್ಟಿದ್ದೀರಿ ನಿಮ್ಮವ್ರಿಗೆ ಎಲ್ಲರಿಗೂ? ಪಿ ನಂಬರ್, ಪರ್ಸ್ನಲ್. ಓಕೆ, ನೀವು ಕೊಟ್ಟಿರಲ್ಲ, ನಿಮ್ದೆಲ್ಲ ಅದು ಪೆಟ್ರೋಲ್ ಬಂಕಿಂದ ಯಾರಾದರೂ ಫೋನ್ ಮಾಡಿದ್ರೆ, ಪೆಟ್ರೋಲ್ ಬಂಕಿ ಮಾಡಿದ್ರೆ ಅವ್ರು ಬಂದು ಹೇಳ್ತಾ ಇದ್ರು. ಓಕೆ, ನಮ್ಮ ಮನೆಗೆ ನಮ್ಮ ಪಕ್ಕದ ಮನೆಯವರು ಎದುರುಗಡೆ ಮನೆಯವ್ರದ್ದು ಕೊಟ್ಟಿರ್ತಿದ್ವಿ. ಅಲ್ಲಿಂದ ರಾಧಮ್ಮ ನಿಮಗೆ ಫೋನ್ ಬಂದಿದೆ ನೋಡು ಅಂತ ಹೇಳ್ತಿದ್ರು. ರೈಟ್ ಅಲ್ಲ? ಇವತ್ತು ನಮ್ಮ ಹತ್ರ ನೋಡ್ರಿ ಲಕ್ಷ ಗಂಟ್ಲೆ ಇರುವಂತ ಓಕೆ ಕಾಸ್ಟ್ಲಿ ಮೊಬೈಲ್ಸ್ ಅನ್ನ ದೇವರು ಇವತ್ತು ನಮಗೆ ಕೊಟ್ಟಿದ್ದಾನೆ. ಆಮೇನ್. ಎಲ್ಲರೆಡೆ ನಮ್ಮ ದೇವರು ಎತ್ತುವ ದೇವರಾಗಿದ್ದಾನೆ. ಎಲ್ಲರೂ ಎಷ್ಟು ಜನ ಹೇಳ್ತೀರಾ ನನ್ನನ್ನು ಎತ್ತುವ ದೇವರು ಎಂಬುದಾಗಿ? ಈಗ ಇನ್ನೊಂದ್ಸತಿ ಹೇಳ್ರಿ, ನನ್ನನ್ನು ಎತ್ತಿದ ದೇವರು ಎಂಬುದಾಗಿ ಹೇಳ್ರಿ. ಎತ್ತಿದ ದೇವರು. ಹಲ್ಲೆಲೂಯಾ. ಇವತ್ತು ನೀವು ಉನ್ನತ ಸ್ಥಾನದಲ್ಲಿ ಇದ್ದೀರಂದ್ರೆ ಓಕೆ, ಆ ಧೂಳಿನ ಅನುಭವ, ಆ ತಿಪ್ಪೆಯ ಅನುಭವ, ಬಡತನದ ಅನುಭವ. ಓಕೆ, ಚಿಂತೆ ಮಾಡ್ಬೇಡ್ರಿ. ಇನ್ನು ಯಾರಾದ್ರೂ ಆ ಪರಿಸ್ಥಿತಿಯಲ್ಲಿ ಇರೋದಾಗಿದ್ರೆ, ನಾನು ಈ ಸ್ಥಾನದಿಂದ ನಾನು ನಿಮ್ಮನ್ನ ಯೇಸುವಿನ ಹೆಸರಿನಲ್ಲಿ ನಿಮ್ಮನ್ನ ಆಶೀರ್ವದಿಸ್ತೇನೆ. ದೇವರು ನಿಮ್ಮನ್ನ ಉನ್ನತವಾಗಿ ದೇವರು ನಿಮ್ಮನ್ನ ಭಯ ಪಡ್ಬೇಡ್ರಿ. ಆಮೇನ್. ಈಗ ನೀವು ಕೇಳ್ಬೋದು, ಪಾಸ್ಟ್ರೆ ಎಲ್ಲಿಂದ ಬರ್ತದೆ ಅಂತ ಹೇಳಿ ಅಂತ. ಒಂದ್ಸರಿ ಕೇಳ್ರಿ ನನಗೆ. ಹೆಂಗ್ ಕೇಳ್ತೀರಾ? ಪಾಸ್ಟ್ರೆ ಎಲ್ಲಿಂದ ಬರ್ತಿದೆ? ನಮ್ಮ ಬಾಯಿ ಚೆನ್ನಾಗಿ ಕೇಳ್ತಾರೆ ನೋಡ್ರಿ. ಎಲ್ಲಿಂದ ಬರ್ತದೆ? ನಾನು ಹೇಳ, ಎಲ್ಲಿಂದ ಬರ್ತದೆ? ಮುಳ್ಳಿನ ಪೊದೆಯಿಂದ ಬರ್ತದೆ, ಬಂಡೆಯಿಂದ ಬರ್ತದೆ. ಆಕಾಶವನ್ನ ಸೀಳಿ ದೇವ್ರು ಕೊಡುವನಾಗಿದ್ದಾನೆ. ಆಮೇನ್. ಅಷ್ಟೇ ಹಾಕ್ರಿ. ಇನ್ನೊಂದು ಮಾತು, ಎಲ್ಲರೂ ಕಿವಿ ಕೊಟ್ಟು ಕೇಳಿಸ್ಕೊಡ್ರಿ. ಎಲ್ಲರೂ ಕಿವಿ ಕೊಟ್ಟು ಹಿಂಗಿಡ್ಕೊಡ್ರಿ. ಎಲ್ಲರು ನಾನು ನೋಡ್ರಿ, ಈಗ ಹಿಂಗಿಡ್ಕ ನಾನು ಎಲ್ಲರು. ಪಾಪಿಗಳ ಸ್ವತ್ತು ಸಜ್ಜನರ ಗಂಟು. ಹಲ್ಲೆಲೂಯಾ. ನಿಮ್ಮ ವೈರ್ಯನ್ನ ದೇವ್ರು ನಿಮ್ಮನ್ನು ಮುರಿದಾದ್ರೂ ಚಿಂತಿಲ್ಲ, ಆ ಒಂದು ಸ್ವಾಸ್ಥ್ಯ ದೇವ್ರು ನಿಮಗೆ ಕೊಡೋನಾಗಿದೆ. ಪ್ರೈಸ್ ದಿ ಲಾರ್ಡ್. ಅಬ್ಸಲ್ಯೂಟ್ಲಿ ದೇವ್ರು ನಿಮ್ಮನ್ನ ಮೇಲೆ ಕೆತ್ತವನಾಗಿದ್ದಾನೆ. ಬಟ್ ಆದ್ರೆ ಒಂದು ಸಾರಿ ನೀವು ಈ ಉನ್ನತ ಸ್ಥಾನದಲ್ಲಿ ಬಂದು ನೀವು ನಿಂತಿದ್ರೆ, ನಾನು ಒಂದು ಮಾತ್ರ ನಿಮಗೆ ಹೇಳ್ತೀನಿ, ದಯವಿಟ್ಟು ಎಲ್ಲರೂ ಕೇಳಿಸ್ಕೊಡ್ರಿ. ಧೂಳಿನ ಅನುಭವ ಮರಿಬೇಡ್ರಿ. ಧೂಳಿನ ಅನುಭವನ ಮರಿಬೇಡ್ರಿ. ಡೋಂಟ್ ಫರ್ಗೆಟ್ ಅದನ್ನ ಮರಿಬೇಡ್ರಿ. ಇದು ಈ ಧೂಳು, ಈ ತಿಪ್ಪೆ ನಮಗೆ ಏನ್ ಕಲಿಸ್ತದೆ ಅಂದ್ರೆ, ನಮಗೆ ಕೃತಜ್ಞತೆಯನ್ನು ಕಲಿಸ್ತದೆ. ಇದು ನಮಗೆ ಕೃತಜ್ಞತೆಯನ್ನು ಕಲಿಸ್ತದೆ. ಮೊನ್ನೆ ನಾನು ಬೆಳಗ್ಗೆ ಎದ್ದು ನೋಡ್ತೇವೆ, ಒಂದು ಹುಡುಗ ಬಂದು ಸೈಕಲಲ್ಲಿ ಬಂದು ಒಂದು ಪೇಪರ್ ಹಾಕಿದ ನಮ್ಮ ಮನೆಗೆ. ಅವನನ್ನೇ ನೋಡ್ತಾ ಇದ್ದೆ. ಒನ್ಸ್ ಅಪಾನ್ ಟೈಮ್ನಲ್ಲಿ ನಾನು ಹಾಕಿದ್ದೀನಿ. ಅದನ್ನ ನೋಡ್ಬೇಕಾದ್ರೆ ಓಕೆ, ಅವ್ನ ಸೈಕಲಲ್ಲಿ ಅವನ ಪಾಪ ಕಷ್ಟಪಟ್ಟು, ಅದೆಲ್ಲ ಪೆಟ್ಲು ಸರಿ ಇರಲಿಲ್ಲ, ಅದು ತುಳಿಬೇಕಾದ್ರೆ ಹಿಂಗೆ ಬಂದ ತಕ್ಷಣ ಟಕ್ ಅಂತ ಬರೋದು. ಅದು ಅನುಭವ ಆಯ್ತಾ ನಿಮಗೆ? ಅದು ಸೈಕಲ್ ಹೊಡಿಬೇಕಾದ್ರೆ ಅಲ್ಲ, ಅದರಲ್ಲಿ ಕಷ್ಟಪಟ್ಟು ಹೋಗಿ ಪೇಪರ್ ಹಾಕ್ತಾ ಇದ್ದ. ನಾನು ಅವನಿಗೆ ಕೇಳಿದೆ, ಎಷ್ಟು ಕೊಡ್ತಾರೆ ನಿನಗೆ ಅಂತಂದು ಕೇಳಿದೆ ನಾನು. ಓಕೆ, ಅವನು ಹೇಳ್ದ, ಅಣ್ಣ ನನಗೆ 1000 ರೂಪಾಯಿ ಕೊಡ್ತಾರಣ್ಣ ಅವರು, 1000 ರೂಪೀಸ್ ಕೊಡ್ತಾರೆ ಅಂದ. ಓಕೆ, ನಾವು ಪೇಪರ್ ಹಾಕಬೇಕಾದ್ರೆ ಎಷ್ಟಿದ್ ಗೊತ್ತಾ? ನಾನು ಹೇಳಲ್ಲ, ನನ್ನ ತಮ್ಮ ಹೇಳ್ತಾನೆ ಕೇಳ್ರಿ. ಅಷ್ಟೇ. ಎಷ್ಟು ಕೊಡ್ತಿದ್ರು? ಜೋರಾಗಿ ಹೇಳು. ಅದು ನೀನು ಬಂದಾಗ. ನಾನು ಹೋದ 30 ರೂಪಾಯಿ ಇತ್ತು. ಹಾ ಅಲ್ವಾ?
30 rupees. ನಾನು ಬಂದಾಗೆ ನಾನು ಪೇಪರ್ ಹಾಕ್ಬೇಕಾದ್ರೆ 30 rupees ಕೊಡ್ತಾ ಇದ್ರು. ಆಮೇಲೆ 35 rupees ಆಯ್ತು. ಬೆಳಿಗ್ಗೆ ನಮಗೊಂದು ಬಿಸ್ಕೆಟು ಒಂದು ಕಾಫಿ ಸಿಗ್ತೈತೆ ಅಂತಂದೇಳಿ ಬೆಳಿಗ್ಗೆ 4 ಗಂಟೆಗೆ ಎದ್ದು ಹೋಗ್ತಿದ್ವಿ ನಾವು, ಅರ್ಲಿ ಇನ್ ದ ಮಾರ್ನಿಂಗ್. ಹೋಗಿ ಆ ಲಾರಿಯನ್ನು ಬಂದು ಎಲ್ಲ ಆ ಪಿ ಬಿ ರೋಡಲ್ಲಿ ಬಿಸಾಕೋಗ್ಬಿಡೋಣ, ಅವನ್ನೆಲ್ಲ ಬಂಡಲ್ ಅವನ್ನೆಲ್ಲ ತಂದು ನೀಟಾಗಿ ಜೋಡಿಸಿ ಅದ್ರೊಳಗೆ ಸಪ್ಲಿಮೆಂಟ್ರಿ ಅಂತ ಬರ್ತಿದೆ ಒಳಗಡೆ, ಅದನ್ನೆಲ್ಲ ಕ್ಲೀನಾಗಿ ಜೋಡಿಸಿ ಕರೆಕ್ಟಾಗಿಟ್ರೆ ಓಕೆ ನಮ್ಮ ಓನರ್ ನಮಗೆ ಏನು ಮಾಡೋಣ ಅಂದರೆ, ಓಕೆ ಇವತ್ತೆಲ್ಲ ಒಳ್ಳೆ ಕೆಲಸ ಮಾಡಿರಿ ಹೋಗ್ರಿ ಅಂತಂದೇಳಿ, ಅದು ಪಾರ್ಲೇಜಿ 5 ರೂಪಾಯಿಗೆ ಒಂದು ಬಿಸ್ಕೆಟ್, 5 ರೂಪಾಯಿಗೆ ಒಂದು ಪೂರ ಇದು ಪ್ಯಾಕೇ ಬರೋದು. ಅದು ಪಾರ್ಲೇಜಿ ಬಿಸ್ಕೆಟು ಒಂದು ಅದು ಹಾಫ್ ಕಾಫಿ ಅಷ್ಟೇ, 20 ರೂಪಾಯಿ ಕೊಡೋಣ, 5 ರೂಪಾಯಿದಾಗ ಎಲ್ಲ ಮುಗಿದೋಗ್ಬಿಡೋದು. ಅದು ಒಂದೊಂದು ಪ್ಯಾಕೆಟ್ ಅಲ್ಲ, ನಮಗೆ ಒಂದು ಪ್ಯಾಕೆಟ್ ತೊಗೊಂಡು ಎಲ್ಲರನ್ನ 4 ಹಂಚ್ಕೋಬೇಕದು. ಅದನ್ನ ಒಂದು ನಿಮಿಷ ಜ್ಞಾಪಿಸ್ಕೊಂಡೆ. ಓಕೆ ಅವಾಗ ಹಿಂಗೆ ನಮ್ಮ ಮನೆ ನೋಡಿದೆ, ವಾ, ನನ್ನ ಕಾರ್ ನೋಡಿದೆ, ಓಕೆ ನನ್ನ ರಿಂಗ್ ನೋಡಿದೆ, ನನ್ನ ಮಕ್ಕಳನ್ನ ನೋಡಿದೆ, ವಾ, ಲಿಟ್ರಲಿ ನಾನು ಹೇಳ್ತೀನಲ್ಲ, ಕಾರ್ ಹತ್ರ ಬಂದು ಕಾರ್ ಮೇಲೆ ಕೈ ಇಟ್ಟು ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತಾರೆ. ಹಲ್ಲೆಲೂಯಾ. ಆಕಾಶ ಕಡೆ ಕೈ ಎತ್ತಿ, ಸ್ವಾಮಿ ನನ್ನನ್ನು ಮೇಲೆ ಕೆತ್ತಿದ ದೇವರು ನೀನಾಗಿದೆ. ಇವತ್ತು ಸಮಾಜದಲ್ಲಿ ಒಂದು ಗೌರವವಾದಂಥ ಸ್ಥಾನವನ್ನು ಕೊಟ್ಟು ಸಭಾಪಾಲಕರ ಜೊತೆಯಾಗಿ ಕೂರಿಸು. ಈಗ ಸಭಾಪಾಲಕರಿಗೆ ನಾನು ಟೀಚ್ ಮಾಡುವಂಥ, ಪಾಸ್ಟರ್ಗಳಿಗೆ ಬೋಧಿಸುವಂಥ ಒಬ್ಬ ಬೋಧಕನಾಗಿ ದೇವ್ರು ನನ್ನನ್ನು ಆ ಜ್ಞಾನ, ಆ ಸ್ಥಾನ, ಮಾನ ಎಲ್ಲವನ್ನು ಕೊಟ್ಟು ದೇವ್ರು ನನ್ನನ್ನು ನಿನ್ನ ಮೇಲೆ ಕೆತ್ತಿದೆ. ಆ ಸೈಕಲ್ ಪೇಪರ್ ಹಾಕೋ ಹುಡುಗನನ್ನು ನೋಡ್ಬೇಕಾದ್ರೆ ನನ್ನ ಹೃದಯ ಕೃತಜ್ಞತೆಯಿಂದ ತುಂಬ್ತಾರೆ. ಆಮೇನ್. ಇದು ನಿಮ್ಮ ಅನುಭವ ಕೂಡ ಆಗಿರಲಿ. ಇವತ್ತು ನೀವು ಹುಡ್ಲ್ಯಾಂಡ್ ಶೂ ಹಾಕ್ತಾ ಇದ್ದೀರಂದ್ರೆ, ಬ್ರಾಂಡೆಡ್ ಶೂ ಹಾಕ್ತಾ ಇದ್ದೀರಂದ್ರೆ, ನೀವು ಆ ಪಿನ್ ಹಾಕ್ತಾ ಇದ್ದಂಥ ಆ ಚಪ್ಪಲ್, ಪ್ಯಾರಗನ್ ಚಪ್ಪಲ್ನ ಜ್ಞಾಪಿಸ್ಕೊಳ್ರಿ. ಹವಾಯಿ ಚಪ್ಪಲ್, ಅದು ಪ್ಯಾರಗನು ಕಾಸ್ಟ್ಲಿ ಇತ್ತು, ಅದ್ರ ಸೆಕೆಂಡ್ ಹ್ಯಾಂಡು ಕೂಡ ಕೆಲವು ಬರ್ತಾ ಇದ್ವು. 10 ರೂಪಾಯಿ ಕೊಟ್ಟರೆ ಚಪ್ಪಲ್ ಬರೋದು. ಯಾರು ಹಾಕಿದ್ರಿ 10 ರೂಪಾಯಿ ಜೊತೆ? ಹೌದಲ್ಲ? ಕರೆಕ್ಟ್? ಎಸ್. ಬ್ಲೂ ಕಲರ್ದು, ಗ್ರೀನ್ ಕಲರ್ ಬರ್ತಿತ್ತಲ್ಲ ಅವು, ರೈಟ್? ಯಾ. ನೀವು ಚಪ್ಪಲ್ ಹಾಕ್ಬೇಕಾದ್ರೆ, ಒಂದು ಒಳ್ಳೆ ಬೆಲ್ಟ್ ಹಾಕ್ಬೇಕಾದ್ರೆ, ಓಕೆ, ಒಂದು ಗೋಲ್ಡ್ ನೀವು ಧರಿಸ್ಕೊಳ್ಬೇಕಾದ್ರೆ, ಒಂದು ಒಳ್ಳೆ ಬಟ್ಟೆ ಹಾಕ್ಬೇಕಾದ್ರೆ ಜ್ಞಾಪಿಸ್ಕೊಳ್ರಿ, ಸ್ವಾಮಿ ನಾನು ಈ ಧೂಳಿನ ಅನುಭವ, ತಿಪ್ಪೆ ಅನುಭವ, ತಗ್ಗಿಸಲ್ಪಡುವ ಅನುಭವದಿಂದ ಇವತ್ತು ದೇವರೇ ನನ್ನನ್ನು ಉನ್ನತವಾದಂಥ ಸ್ಥಾನದಲ್ಲಿ ನೀಟ್ಟಿದ್ದೀಯಾ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರು ನಮಗೆ ಸ್ತೋತ್ರ. ದೇವ್ರು ನಮಗದು ಆ ಅನುಭವನ ದೇವರು ಕೊಡುವನಾಗಿದ್ದಾನ್ರಿ. ಇಲ್ಲಿ ನೋಡ್ರಿ, ನೋಹ ಬೈಬಲಲ್ಲಿ, ಓಕೆ, ನೋಹ ತನ್ನ ಮಕ್ಕಳನ್ನ ಕಾಣುವುದಕ್ಕಿಂತ ಮುಂಚೆ ಏನನ್ನ ಆತನ ಎದುರಿಸಿದ? ಜಲಪ್ರಳಯನ ಎದುರಿಸಿದ. ಜಲಪ್ರಳಯದ ಅನುಭವ ಆತನಿಗೆ ಉಂಟಾಯ್ತ್ರಿ. ದೇವರ ನ್ಯಾಯ ತೀರ್ಪು, ವಾಟ್ ಇಸ್ ದ ಗಾಡ್ಸ್ ವ್ರಾತ್, ದೇವರ ಉಗ್ರವಾದ ನ್ಯಾಯ ತೀರ್ಪು ಏನಾಗಿದೆ ಎಂಬುದಾಗಿ ಕಣ್ಣಾರೆ ಅದನ್ನ ನೋಡ್ದಾರಿ. ತನ್ನ ಮಕ್ಕಳು, ಓಕೆ, ಅವ್ರಿಗೆ ಮಕ್ಕಳಾಗೋದಕ್ಕಿಂತ ಮುಂಚೆ, ಶೇಮ್, ಹ್ಯಾಮ್, ಯೆಫೆತ್ ಅವರಿಗೆ ಮಕ್ಕಳಾಗೋದಕ್ಕಿಂತ ಮುಂಚೆ ನೋಹನು ಜಲಪ್ರಳಯವನ್ನು ಹಾದು ದಾಟಿ ಬಂದನು. ಅವ್ರಿಗೆ, ಅವನ ಮೊಮ್ಮಕ್ಕಳಿಗೆ ಅದನ್ನೆಲ್ಲ ಹೇಳಿದ್ದಾನೆ, ಅವರ ಮೊಮ್ಮಕ್ಕಳಿಗೆಲ್ಲ ಹೇಳಿದ್ದಾನೆ, ಅವರ ಮೊಮ್ಮಕ್ಕಳಿಗೆ ಆತನ ಹೇಳಿದ್ದಾನೆ. ನೋಹನು ಕೂಡ ಎಷ್ಟು ವರ್ಷ ಬದುಕಿದ ಅವನು? 950. ಹೌದಾ? ನೋಡಿ, ಅವನು ಜೀವಂತ ಕಾಲ ಪೂರ್ತಿ ಜಲಪ್ರಳಯದ ಅನುಭವನ ಆತನು ಮರೆಯಲಿಲ್ಲ, ತನ್ನ ಸಂತತಿಗೆ ಅದನ್ನು ಹೇಳ್ತಾ ಹೋದ. ಪ್ರೈಸ್ ದಿ ಲಾರ್ಡ್. ಓಕೆ, ಈಗ ಅಬ್ರಾಮ್ ಇಷ್ಟ ಇತ್ತು ನೋಡ್ರಿ, ಅಬ್ರಾಮ್, ರೈಟ್? ಅಬ್ರಾಮ್. ಈಗ ಅಬ್ರಹಾಮನು ಏನಾಗ್ಬೇಕಾಯ್ತಾ? ಅಬ್ರಹಾಮ್ ಅಂತಂದೇಳಿ ಅವನ ಹೆಸರು ಬದಲಾವಣೆ ಆಗ್ಬೇಕಾಗಿದ್ರೆ, ಓಕೆ, ಎಷ್ಟು ವರ್ಷ ಕಾಯ್ಬೇಕಾಯ್ತು? ಅವನು ಎಷ್ಟು ವರ್ಷ ಕಾಯ್ಬೇಕಾಯ್ತು? 100 years ಕಾಯ್ಬೇಕಾಯ್ತು. ಹೆಂಗಿದೆ ರೀ ಆ ಎಕ್ಸ್ಪೀರಿಯನ್ಸ್? ಹೆಂಗಿದೆ? 100 years ದಿನ ತುಂಬಿದ ಮುದುಕನಾಗಿದ್ದಾನೆ. ಆದ್ರೂ ಬಂಜೆತನ ಇದೆ. ಆ ಬಂಜೆತನವನ್ನು ದಾಟಿ ಆತನು ಮುಂದೆ ಬಂದ. ಓಕೆ, ಇನ್ನೊಂದು ಎಲ್ಲಿ? ಮೋರಿಯಾ ಬೆಟ್ಟದಲ್ಲಿ ತನ್ನ ಮಗನನ್ನು ಏನ್ ಮಾಡ್ದ? ಬಲಿ ಕೊಡುವಂತ ಒಂದು ಪರಿಸ್ಥಿತಿ ಬಂತು. ಆ ಶೋಧನೆ ಆತನು ಜಯಿಸಿದ್ಕೆ ದೇವರು ಅವನನ್ನ ಏನಾಗಿ ಬದಲಾಯಿಸಿದ? ಅಬ್ರಾಮ್ನನ್ನ ಅಬ್ರಹಾಂ. ದೇವರನ್ನ ಕರೆದ್ರು, ಓಕೆ, ಯು ಆರ್ ದ ಫಾದರ್ ಆಫ್ ದ ಮೆನಿ ನೇಷನ್ಸ್. ಅನೇಕ ಜನಾಂಗಗಳಿಗೆ, ಅನೇಕ ರಾಷ್ಟ್ರಗಳಿಗೆ ನಿನ್ನ ನಾನು ಯಾರಾಗಿಟ್ಟಿದ್ದೇನೆ? ತಂದೆಯಾಗಿ ನಾನು ಇಟ್ಟಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಮೋಶೆ ಒಬ್ಬ ಅತ್ಯುನ್ನತವಾದ ನಾಯಕನಾಗೋದಕ್ಕಿಂತ ಮುಂಚೆ, ಓಕೆ, ಅವನು ಯಾರನ್ನ ಎದುರಿಸ್ಬೇಕಾಗಿತ್ತು?
ಯಾರನ್ನ ಎದುರಿಸ್ಬೇಕಾಗಿತ್ತು? ಐಗುಪ್ತರನ್ನ ಆತನ ಎದುರಿಸ್ಬೇಕಾಗಿತ್ತು. ತನ್ನನ್ನು ತಾನು ಎಲ್ಲಿ? ಹೋರೇಬ್ ಬೆಟ್ಟದಲ್ಲಿ ತನ್ನನ್ನು ತಾನು ತಗ್ಗಿಸಿಕೊಳ್ಬೇಕಾಗಿತ್ತು. ದೇವರ ಕರೆಯುವಿಕೆಗೆ ಒಪ್ಪಿಸಲ್ಪಡಬೇಕಾಗಿತ್ತು. 80 ವರ್ಷದ ಎಕ್ಸ್ಪೀರಿಯನ್ಸ್ ಆತನಿಗೆ. 40 ವರ್ಷ ಐಗುಪ್ತ ದೇಶದ, ಇನ್ನು 40 ವರ್ಷ ಮಿದ್ಯಾನರ ಸೀನಾಯಿ ಬೆಟ್ಟದಲ್ಲಿದ್ದಂಥ ಒಂದು ಅನುಭವ. ಇದೆರಡು ಅನುಭವ ಅವನ ನಾಯಕತ್ವಕ್ಕೆ ಮುಂದೆ ನಡೆಸ್ತು. ಒಂದು ಅತ್ಯುನ್ನತವಾದಂಥ ನಾಯಕನಾಗಿ ಆತನು ದೇವರ ಧರ್ಮಶಾಸ್ತ್ರವನ್ನ, ದೇವರ ಆಜ್ಞೆಗಳನ್ನ ತನ್ನ ಜನರಿಗೆ ಅದನ್ನು ಅನುಗ್ರಹಿಸಿಕೊಟ್ಟನು. ಅದನ್ನು ಬೋಧಿಸಿದನು ಕೂಡ ಹೌದು. ಆತನು ಬೋಧಿಸೋದು ಮಾತ್ರವಲ್ಲದೆ 5 ಪುಸ್ತಕಗಳನ್ನು ಆತನು ಬರೆದ. ಪೆಂಟಾಟುಕ್ ಬುಕ್ಸ್, ಅದಕ್ಕೆ ಪೆಂಟಾಟುಕ್ ಬುಕ್ಸ್ ಅಂತ ಹೇಳ್ತಾರೆ. ಹೇಳ್ರಿ, ಯಾವ್ದು? ಆದಿಕಾಂಡ, ವಿಮೋಚನೆ ಕಾಂಡ, ಹೇಳ್ರಿ, ಯಾಜಕ ಕಾಂಡ, ಅರಣ್ಯ ಕಾಂಡ, ಧರ್ಮೋಪದೇಶಗಳು. ಈ 5 ಕಾಂಡಗಳನ್ನು ಆತನು ಬರೆಯೋದಕ್ಕಿಂತ ಮುಂಚೆ ಪ್ರೈಸ್ ದಿ ಲಾರ್ಡ್, ದೇವರ ಸನ್ನಿಧಾನದಲ್ಲಿ ಅವನು ತನ್ನನ್ನು ತಾನು ಕಾದಿರಿಸಲ್ಪಡಬೇಕಾಗಿತ್ತು. ಪ್ರತಿಯೊಬ್ಬರ ಬೈಬಲಲ್ಲಿ ಕೂಡ, ಪ್ರತಿಯೊಬ್ಬರ ಎಕ್ಸ್ಪೀರಿಯನ್ಸ್ ಅಲ್ಲಿ ಕೂಡ ಧೂಳು ಮತ್ತು ತಿಪ್ಪೆ ಅನುಭವ ಎಲ್ಲರಿಗಿದೆ. ತಗ್ಗಿಸಲ್ಪಡುವ ಅನುಭವ. ಆ ಅನುಭವದಿಂದನೇ ದೇವರೆಲ್ಲರನ್ನು ಮೇಲೆ ಕೆತ್ತುವುದು. ಓಕೆ, ನೆಕ್ಸ್ಟ್ ಇನ್ನೊಬ್ಬರು ಬರ್ತಾರೆ. ಯಾಕೋಬನು ಕೂಡ ನಾವು ನೋಡ್ತೀವಿ. ಯಾಕೋಬನು ಕೂಡ 12 ಮಂದಿಯನ್ನ ಹೊಂದಿದವನಾಗಿ, 12 ಮಕ್ಕಳ 12 ಕುಲದ ಸಂತತಿಯನ್ನು ಹೊಂದಿದವನಾಗಿ ಈಗ ಯಾಕೋಬನು ಯಾರಾಗಿ ಆದ? ಇಸ್ರಾಯೇಲ್ ಎಂಬುದಾಗಿ ಆತನು ಬದಲಾವಣೆ ಆಗ್ಬೇಕಾದ್ರೆ ಯಾರ ಜೊತೆಗೆ ಹೋರಾಡಬೇಕಾಯ್ತು? ಅವನು ದೇವರ ಜೊತೆಗೆ ಹೋರಾಡಬೇಕಾಗಿತ್ತು. ಕರೆಕ್ಟ್. ಯಾಬೋಕ್ ನದಿ ಹತ್ರ ಬರ್ಬೇಕಾದ್ರೆ ದೇವರ ಜೊತೆಗೆ ಆತನು ಹೋರಾಡಿ ಆತನು ಗೆದ್ದಿದ್ದಾನೆ. ಕಾಲನ್ನು ಹಿಡ್ಕೊಂಡ್ಬಿಟ್ಟಿದ್ದಾನೆ. ಸ್ವಾಮಿ, ನೀನು ನನ್ನ ಆಶೀರ್ವದಿಸೋ ತನಕ ನಾನು ನಿನ್ನನ್ನ ಬಿಡುವುದಿಲ್ಲ. ಅದಕ್ಕಿಂತ ಮುಂಚೆ ಹಾರಾನ್ನಲ್ಲಿ ಲಾಬಾನನ ಮನೆಯಲ್ಲಿ ಅನೇಕ ವರ್ಷಗಳು ಅವನು ಕೆಲಸ ಮಾಡಬೇಕಾಯ್ತು. ಒಂದು ಹುಡುಗಿಗೋಸ್ಕರನೇ 14 ವರ್ಷ ಸೇವೆ ಮಾಡಬೇಕಾಯ್ತು ಅವನಿಗೆ. ಯಾವ ಹುಡುಗಿ ಅದು? ರಾಹೇಳಲ್ಗೋಸ್ಕರ. ಅವನು ಅನ್ಕೊಂಡಿದ್ದ ರಾಹೇಳಲು, ಆದ್ರೆ ಅವನಿಗೆ ಏನಾಯ್ತು ಗೊತ್ತಾ? 1 get by 3 free. ಟೋಟಲ್ 1 get by 3 free. ಟೋಟಲ್ 4 ಮೂಲಕವಾಗಿ 12 ಹೊರಗಡೆ ಬಂದ್ರು. ಆ 12 ಹೊರಗಡೆ ಬಂದಾಗ ಈಗ ಅನ್ಕೊಂಡ್ಬಿಟ್ಟ 13. ಬರೀ ಗಂಡ್ಮಕ್ಳ ಸಂಖ್ಯೆನೆ 12, ದೀನಾಳು ಒಬ್ಳು ಸೇರಿದ್ರೆ 13, 13 ಮೆಂಬರ್ಸ್ ಹೊರಗಡೆ ಬಂದ್ರು. ಈಗ ಅವ್ನಿಗೆ ಏನಾದ್ ಗೊತ್ತಾ? ಬನ್ರಿ, ನಾನು ಹೆಣ್ತೀರ 4 ಜನ ಹೆಣ್ತೀರಿದ್ದಾರೆ. ಈ ಕಡೆ ಇಬ್ರು. ಲೇಹಳಿದ್ದಾಳೆ, ರಾಹೇಳಲ್ಲಿದ್ದಾಳೆ, ಆ ಕಡೆ ಜಿಲ್ಫಲ್ಲಿದ್ದಾಳೆ. ಲೇಹಳಿದ್ದಾಳೆ. ಆಮೇಲೆ ಅವನ್ ಮುಂದ್ಗಡೆ ಯಾರಿದ್ದಾರೆ? ಆರ್ಮಿ. 12 ಜನ ಆರ್ಮಿ ಇದೆ. ಅವರಿಗೆ ದಾಸರಿದ್ದಾರೆ, ದಾಸಿಯರಿದ್ದಾರೆ. ಫುಲ್ ದೊಡ್ಡ ಕ್ರೌಡ್ ಇದೆ. ಈಗ ರಾಜನ್ ತರ ಬರ್ತದ ನಿಂಗೆ, ಈಗ ಬರ್ತದಾನೆ ಸಾಯಿಬ. ಯಾವಾಗ ಎದೆ ಉಬ್ಬಿಸ್ಕೊಂಡು ಬಂದು ಬಾ 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 ಯಾಬೋಕ್ ನದಿ ಕಾಯ್ತಾ ಇದೆ ನಿನಗೆ. ಅಲ್ಲಿ ಬಂದಿದ ತಕ್ಷಣನೇ ಹಿಂಗ್ ನಡಿಬೇಡ ಮಗ, ಹಿಂಗ್ ನಡಿ ಇನ್ಮೇಲಿಂದ. ದೇವ್ರನ್ ಕೀಲ ಮುರಿದಿಟ್ಟ. ಅವನ್ ಕೀಲ ಮುರಿದು ಈಗ ಬರೀ ಅಷ್ಟು ಮಾತ್ರ. ಏನ್ ಸ್ವಾಮಿ, ನಾನು ಕಾಲ್ ಮುರಿದು ಕುಂಟ ಮಾಡ್ಬಿಟ್ಟಲ್ಲ ನನಗೆ ನೀನು. ನೀನ್ ಕುಂಟ ಆಗಿರ್ಬೋದು, ಆದ್ರೆ ನಿನ್ನ ಹೆಸರು ಈ ಭೂಮಿ ಇರೋ ತನಕ, ಸೂರ್ಯ ಚಂದ್ರ ಇರೋ ತನಕ ನಿನ್ನ ಹೆಸರು ಇರ್ತದೆ. ಹಲ್ಲೆಲೂಯಾ. ನಿನ್ನ ಹೆಸರು ದಾವಣಗೆರೆಯಲ್ಲಿ ದಾವಣಗೆರೆಯ ಮೂಲೆಗಳಿಂದ ಬಂದಿರುವಂತ ಎಲ್ಲರ ಬಾಯಲ್ಲಿ ಇಸ್ರಾಯೇಲಿನ ದೇವರೇ ಎಂಬುದಾಗಿ ಹೇಳುವಾಗೆ ನಿನ್ನ ಹೆಸರು ನಾನು ಬದಲಾಯಿಸ್ತೀನಿ ಎಂಬುದಾಗಿ ಇಸ್ರಾಯೇಲನ ಹೆಸರನ್ನು ಇವತ್ತು ನಾವು ಹೇಳ್ತಾ ಇದ್ದೇವೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅವನ ಹೆಸರನ್ನೇ ಆ ದೇಶಕ್ಕೆ ಇಟ್ಟಿದ್ದಾರೆ, ಇಸ್ರಾಯೇಲ್ ಎಂಬುದಾಗಿ. ಇಡೀ ಪ್ರಪಂಚಕ್ಕೆ ಗೊತ್ತು ಇವತ್ತು ಇಸ್ರಾಯೇಲ್ ಯಾರು ಅಂತಂದು ಹೇಳಿ. ಇಡೀ ಎಲ್ಲ ದೇಶಗಳಿಗೆ ಗೊತ್ತು, ಎಲ್ಲ ಆರ್ಮಿ ಗೊತ್ತು, ಎಲ್ಲ ಸೈನ್ಯಗಳಿಗೆ ಗೊತ್ತು, ಎಲ್ಲ ದೇಶದ ರಾಷ್ಟ್ರಪತಿಗಳಿಗೆ ಗೊತ್ತು, ಎಲ್ಲ ದೇಶದ ಪ್ರಧಾನಮಂತ್ರಿಗಳಿಗೆ ಗೊತ್ತು ಇಸ್ರಾಯೇಲ್ ಯಾವುದು ಎಂಬುದಾಗಿ. ಇಸ್ರಾಯೇಲ್ ಎಂಬ ತಕ್ಷಣ ಒಂದು ನಿಮಿಷ ತಲೆ ಎತ್ತಿ ನೋಡೋ ಹಾಗೆ ಆ ದೇಶವನ್ನ ದೇವರು ಇವತ್ತು ಇಟ್ಟಿದ್ದಾನ್ರಿ. ಹಲ್ಲೆಲೂಯಾ. ಒಂದ್ ರೀತಿಯಾಗಿ ವಾಗ್ದಾನ ಪುತ್ರರಾಗಿ ನಾವು ಕೂಡ ಇವತ್ತು ಇಸ್ರಾಯೇಲಿನ ವಂಶಸ್ಥರಾಗಿದ್ದೇವೆ. ನಾವು ಕ್ರಿಸ್ತ ಯೇಸುವಿನ ಮೂಲಕವಾಗಿ ಆ ಇಸ್ರಾಯೇಲಿನ ಆಶೀರ್ವಾದ ಇವತ್ತು ನಮ್ಮ ಮೇಲೇನು ಕೂಡ ದೇವರು ಇಟ್ಟಿದ್ದಾನೆ. ಆಮೆನ್. ಯೋಸೇಫನು
ಯೋಸೇಫನು ಸಹ ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚೆ ಇಡೀ ಐಗುಪ್ತ ದೇಶಕ್ಕೆ ಮಹಾಪ್ರಧಾನಮಂತ್ರಿ, ಇಡೀ ದೇಶವನ್ನು ಸಾಕುವವನಾಗಿ ಒಂದು ಉನ್ನತವಾದಂತಹ ಸ್ಥಾನದಲ್ಲಿ ಆತನು ಇರೋದಕ್ಕಿಂತ ಮುಂಚೆ ಯಾರನ್ನು ಎದುರಿಸಿದಾನೆ? ಕುಟುಂಬವನ್ನು ಎದುರಿಸಿದಾನೆ. ರೈಟ್? ಅವನ ಫ್ಯಾಮಿಲಿನ ಎದುರಿಸಿದಾನೆ, ಗುಂಡಿಯನ್ನು ಎದುರಿಸಿದಾನೆ. ಎಲ್ಲಿ ತಗೊಂಡೋಗಿ ಹಾಕಿದ್ರು ಅವನಿಗೆ? ಗುಂಡಿಯಲ್ಲಿ ಹಾಕಿದ್ರು. ಆಮೇಲೆ ದಾಸತ್ವ, ರೈಟ್? ದಾಸತ್ವಕ್ಕೆ ನಡೆಸಲ್ಪಟ್ಟಾನೆ. ಆಮೇಲೆ ಜೈಲು. ಈಗ ಜೈಲಿನಿಂದ ಡೈರೆಕ್ಟ್ ಆಗಿ ಎಲ್ಲಿ? ಸಿಂಹಾಸನ. ಪ್ರೈಸಲೋ. ವಾವ್! ಯೋಸೇಫನ ಜೀವಿತದಲ್ಲಿ ನೋಡ್ರಿ, ಓಕೆ, ಧೂಳು, ತಿಪ್ಪೆ, ತಗ್ಗಿಸಲ್ಪಡುವಿಕೆ, ಮುರಿಯಲ್ಪಡುವಿಕೆ, ಅವಮಾನ, ನಿಂದೆ, ಯಾತನೆ, ಹಿಂಸೆ, ಕಣ್ಣೀರು, ಚಿಂತೆ, ದುಃಖ ಎಲ್ಲ ಕೂಡ ಇದೆ. ಇಲ್ಲಿರುವಂಥವ್ರು ಇವರೆಲ್ಲರೂ ಅದನ್ನು ದಾಟಿ ಬಂದಿದ್ದಾರೆ. ಅವರು ದಾಟಿ ಬಂದಿದ್ದಾರೆ. ಇಡೀ ದೇಶವನ್ನು ಆತನು ಸಾಕಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಜೋಶುವ, ಓಕೆ, ಜೋಶುವ ಇಡೀ ಇಸ್ರಾಯೇಲರನ್ನ, ಅಂದ್ರೆ ಇಸ್ರಾಯೇಲರ 2ನೇ ಸಂತತಿ 3ನೇ ಸಂತತಿಯವರನ್ನ ತೆಗೆದುಕೊಂಡು ಹೋಗಿ ಕಾನಾನ್ಯರ 32 ರಾಜರುಗಳನ್ನ ಗೆದ್ದು ಆ ದೇಶದವರ ಭೂಮಿಯನ್ನ ಇಸ್ರಾಯೇಲರ 12 ಕುಲಗೆ ಹಂಚಿಕೊಟ್ಟಂತ ಯುದ್ಧ ಶೂರನು, ಮಹಾ ಸಮರ್ಥನಾದಂಥ ನಾಯಕನು ಆತನಾಗಿದ್ದನು. ಆದರೆ ಅವನ ಲೈಫ್ನಲ್ಲಿ ಕೂಡ ಯಾವ ಎಕ್ಸ್ಪೀರಿಯನ್ಸ್ ಇದೆ? ಐಗುಪ್ತದ ಎಕ್ಸ್ಪೀರಿಯನ್ಸ್ ಇದೆ. ಜೊತೆಗೆ ಇಸ್ರಾಯೇಲರ ಯಾರು ಇಸ್ರಾಯೇಲರನ್ನ, ಅವರ ವಿರೋಧತ್ವವನ್ನು ಕೂಡ ಅವನು ಎದುರಿಸಿದ್ದಾನೆ. ಯಾರ ಜೊತೆಲಿ? ಮೋಶೆ ಜೊತೆಗೆ ಅವನು ಏನಾಗಿದ್ದ? ತಗ್ಗಿಸಲ್ಪಟ್ಟ ನಾಯಕನಾಗಿ ಬೆಳೀತಾ ಹೋದ. ಅವನ ಅಂಡರ್ನಲ್ಲಿದ್ದ 40 years, 40 ವರ್ಷ ಮೋಶೆ ಅಂಡರ್ನಲ್ಲಿದ್ದ. ಆತನು ಮೋಶೆ ಅಂಡರ್ನಲ್ಲಿದ್ದು ಹೋದ. ಆದ್ರೆ ಇವತ್ತು ಯಾರಿಗೂ ಸೇವಕರ ಅಂಡರ್ನಲ್ಲಿ ಇರ್ಲಿಕ್ಕೆ ಯಾರಿಗೂ ಇಲ್ಲ. ಎಲ್ಲರೂ ನಾಯಕರಾಗಬೇಕೆಂದಾಗೆ ಬಯಸ್ತೀವಿ. ಹಲೋ, ದೇವ್ ನಿಮ್ಮ ನಾಯಕನಾಗಿ ಇಡ್ತಾನೆ ನಿಜ, ಆದ್ರೆ ಸೇವಕನ ಅನುಭವ ಕೊಟ್ಟು ನಾಯಕನಾಗಿ ಮಾಡ್ತಾನೆ. ನಮಗೆ ದಾಸತ್ವದ ಎಕ್ಸ್ಪೀರಿಯನ್ಸ್ ನಮಗೆ ಇಲ್ಲದೆ ಇದ್ರೆ, ಆ ಅನುಭವ ಇಲ್ಲದೆ ಇದ್ರೆ, ಓಕೆ, ನಾಯಕತ್ವನ ಬರೋದಿಲ್ರಿ. ಎಲ್ಲರೂ ಇವತ್ತು ಬಹಳ ಜನರಿಗೆ ಏನು ಗೊತ್ತಾ? ಡೈರೆಕ್ಟಾಗಿ ಮೈಕ್ ಬೇಕು, ಸ್ಟೇಜ್ ಬೇಕು, ಎಲ್ಲ ಬೇಕು. ಓಕೆ, ಆದರೆ ಇಲ್ಲಿ ಬಂದು ಕಸ ಹೊಡಿಲಿಕ್ಕೆ ಯಾರು ತಯಾರಿಲ್ಲ, ಚೇರ್ ಹಾಕ್ಲಿಕ್ಕೆ ಯಾರು ತಯಾರಿಲ್ಲ. ಡೈರೆಕ್ಟಾಗಿ ಬಂದು ಸೀದಾ ಚೇರ್ ಮೇಲೆ ಬಂದು ಕೂತ್ಕೋಬೇಕು. ದಾಸತ್ವದ ಅನುಭವ, ಓಕೆ, ಅದು ಕೆಲವ್ರು ಮಾತ್ರ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ನನ್ನ ಜೀವಮಾನ ಪೂರ್ತಿ ಚರ್ಚ್ ಕಸ ಹೊಡೆದ್ರೂ ಚಿಂತೆ ಇಲ್ಲ ಅಂತಂದೇಳಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈಗ ಏನಾಗ್ತದೆ ಗೊತ್ತಾ? ಓಕೆ ಸರ್, ಬಂದು ನೀವು ಇಲ್ಲಿ ಸೇವೆ ಮಾಡದೇ ಇದ್ರೆ ಇನ್ನು ಯಾವಾಗ ನಾವು ಮಾಡೋದು? ಹಲೋ, ಪ್ರತಿಯೊಬ್ಬೊಬ್ರಿಗೂ ಒಂದೊಂದು ದೇವರು ಒಂದು ಜವಾಬ್ದಾರಿ ಕೊಟ್ಟಿದ್ದಾನೆ. ನಾಯಕರಾಗಬೇಕಂದವ್ರಿಗೆ ಸುಮ್ಮನೆ ದೇವರ ನಾಯಕ ಪಟ್ಟ ಕೊಡೋದಿಲ್ಲ. ಇದ್ರ ಒಂದು ಸ್ಟೇಜಸ್ ಇದೆ, ಒಂದು ಪ್ರೋಸೆಸ್ ಇದೆ. ಆ ಪ್ರೋಸೆಸ್ನಲ್ಲೇ ದೇವರು ನಮ್ಮನ್ನ ತೆಗೆದುಕೊಂಡು ಮೇಲಕ್ಕೆ ಬರುವನಾಗಿದ್ದಾನೆ. ದಾವೀದ ಯಾರನ್ನ ಎದುರಿಸಿದ? ದಾವೀದ ಯಾರನ್ನ? ಓಕೆ, ಗೊಲ್ಯಾತನನ್ನ ಎದುರಿಸಿದ್ದಾನೆ, ಸಿಂಹವನ್ನ ಎದುರಿಸಿದ್ದಾನೆ, ಕರಡಿಯನ್ನ ಎದುರಿಸಿದ್ದಾನೆ. ಓಕೆ, ಆಮೇಲೆ ಸೌಲನನ್ನ ಎದುರಿಸಿದ್ದಾನೆ. ಆಮೇಲೆ ತನ್ನ ಸ್ವಂತ ಮಕ್ಕಳನ್ನ ಆತನ ಎದುರಿಸಿದ್ದಾನೆ. ದಾವೀದನ ಜೀವಿತದಲ್ಲಿ ಕೂಡ ಧೂಳು, ದಾವೀದನ ಜೀವಿತದಲ್ಲಿ ಕೂಡ ತಿಪ್ಪೆಯ ಅನುಭವ ಇದೆ ರೀ. ಫಿಲಿಸ್ಟಿಯರಲ್ಲಿ ಹೆಂಗಿದ್ದಂಥವನು? ಹುಚ್ಚುನ್ ತರ ಜೊಲ್ಲೆಲ್ಲ ಸೋರ್ಸ್ಕಂತ ಹುಚ್ಚುನ್ ತರ ಆಕ್ಟ್ ಮಾಡಿದಂಥವನು. ಅವನು ಹೇಳ್ತಾನೆ, ಗವಿ ಕಂದರಗಳಲ್ಲಿ ನಾನು ವಾಸ ಮಾಡಬೇಕಾಯ್ತು, ಬೆಟ್ಟ ಗುಡ್ಡಗಳಲ್ಲಿ ಅಡಗಿಕೊಳ್ಬೇಕಾಯ್ತು. ಎಂಗೇದಿ ಅಂತ ಒಂದು ಸ್ಥಳ ಇದೆ ರೀ, ಆ ಎಂಗೇದಿನಲ್ಲಿ ಹೋಗಿ ಅವನು ಅಡ್ಕೊಂಡಿದ್ದ. ಮರಣವು ಆತನಿಗೆ 1 ಇಂಚಿನಲ್ಲೇ ಬಂದೋಯ್ತು. ಮರಣವು ಆತನ ಸಮೀಪದಲ್ಲೇ ಇತ್ತು. ಅದಕ್ಕೆ ದಾವೀದನ 23ನೇ ಕೀರ್ತನೆ ಇದ್ದಾನೆ, ಮರಣದ ನೆರಳಿನ
ತಗ್ಗಿನಲ್ಲಿ ನಾನು ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ನಾನು ಕೇಡಿಗೆ ಹೆದರೇನು. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡ್ತದೆ. ತಂದೆ ತಾಯಿಗಳನ್ನು ತೊರೆದರೇನು, ಬಂಧುಗಳನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ಏನ್ ಎಕ್ಸ್ಪೀರಿಯನ್ಸ್ ಇದೆ ರೀ. ವಾವ್, ಹಲ್ಲೆಲೂಯ, ಹಲ್ಲೆಲೂಯ. ಒಬ್ಬನ ಸಮರ್ಥನಾದಂಥ ನಾಯಕನಾಗಿ ಎಷ್ಟು ವರ್ಷ ದಾವೀದನ ಆಳ್ತಾನೆ? 40 ವರ್ಷ ಇಸ್ರಾಯೇಲರಲ್ಲಿ ಸಮಾಧಾನ ಇತ್ತು ಎಂಬುದಾಗಿ ದೇವರ ವಾಕ್ಯ ಹೇಳ್ತೈತೆ. ಆದ್ರೆ ಇಡೀ ಇಸ್ರಾಯೇಲರ ಸಮಾಧಾನ ಆಗ್ಬೇಕಾದ್ರೆ ಒಬ್ಬ ದಾವೀದ ಈ ಅನುಭವನ ದಾಟಿ ಬರಬೇಕಾಗಿತ್ತು. ಗೊಲ್ಯಾತನನ್ನು ಎದುರಿಸ್ಬೇಕಾಗಿತ್ತು, ಸೌಲನನ್ನು ಎದುರಿಸ್ಬೇಕಾಗಿತ್ತು, ಸಿಂಹ ಕರಡಿಯನ್ನು ಎದುರಿಸ್ಬೇಕಾಗಿತ್ತು, ಕುರಿ ಕಾಯುವ ಅನುಭವಕ್ಕೆ ಆತನ ನಡೆಸಲ್ಪಡಬೇಕಾಗಿತ್ತು. ಆಮೇನ್, ಆಮೇನ್. ಕುರಿ ಕಾಯುವ ಅನುಭವ ಅವನಿಗೆ ಇದ್ದಿದ್ದರಿಂದ ದೇಶ ನಡೆಸುವ ಅನುಭವ ಬಂತು ಅವನಿಗೆ. ಪ್ರೈಸ್ ದಿ ಲಾರ್ಡ್. ಲಾಸ್ಟ್ ಫೈನಲ್. ಓಕೆ, ಜೀಸಸ್, ಯೇಸು ಸ್ವಾಮಿ. ನೀವ್ ಹೇಳ್ರಿ, ಯೇಸು ಸ್ವಾಮಿ ಉನ್ನತ ಸ್ಥಾನಕ್ಕೆ ಪುನರುತ್ಥಾನವಾಗಿ ತಂದೆ ಬಲಪಾರ್ಶ್ವದಲ್ಲಿ ಇವತ್ತು ಆತನ ಕೂಡ್ಬೇಕಾಗಿದ್ರೆ ಯೇಸು ಸ್ವಾಮಿ ಏನನ್ನೆಲ್ಲ ಫೇಸ್ ಮಾಡಿದ್ರು? ಯೇಸು ಸ್ವಾಮಿ ಲೈಫ್ನಲ್ಲಿ ಕೂಡ ಏನ್ ಬಂದಿದೆ? ಯೇಸು ಸ್ವಾಮಿ ಲೈಫ್ನಲ್ಲಿ ಏನ್ ಬಂದಿದೆ? ತಿಪ್ಪೆ ಅನುಭವ ಬಂದಿದೆ. ಈಗ ಹೇಳ್ರಿ ನೋಡೋಣ, ಏನನ್ನೆಲ್ಲ ಫೇಸ್ ಮಾಡ್ಬೇಕಾಗಿತ್ತು? ಕಮಾನ್ ಕಮಾನ್ ಕಮಾನ್. ಓಕೆ, ಫಸ್ಟ್ ಯೇಸು ಸ್ವಾಮಿ ಎಲ್ಲಿ ಹುಟ್ಟಿದ ತಕ್ಷಣ ಎಲ್ಲಿ ಮಲಗಿಸಿದ್ರು? ಗೋದಲ್ಲಿ. ಅರೆ, ಪರಲೋಕದಲ್ಲಿ ಇದ್ದಾತನ ಎಲ್ಲಿ ಮಲ್ಕೊಂಡಿದ್ದಾನೆ ಈಗ? ಮಗುವಾಗಿ ಗೋದಲಿಯಲ್ಲಿ ಮಲ್ಕೊಂಡಿದ್ದ. ಗೋದಲ್ಲಿ ಅನುಭವ. ನೆಕ್ಸ್ಟ್ ಮರಣದ ಅನುಭವ. ಕರೆಕ್ಟ್. ಮಗು ಇದ್ದಾಗೆ ಕೊಲ್ಬೇಕಂತ ನೋಡಿದ್ರು. ಅಲ್ಲಿಂದ ಐಗುಪ್ತ ದೇಶಕ್ಕೆ ಓಡಿ ಹೋಗುವ ಅನುಭವ. ಆಮೇಲೆ ಬೆಳೆದಾಗಿದ್ಮೇಲೆ ಯಾರ್ಯಾರೆಲ್ಲ ಇದ್ದಾರೆ? ಅಲ್ಲ, ಪರಿಸಾಯರು. ಕರೆಕ್ಟ್, ಪರಿಸಾಯರು, ಶಾಸ್ತ್ರಿಗಳು. ಓಕೆ, ಇವನ್ನೆಲ್ಲವನ್ನು ಅನುಭವಿಸುತ್ತಾ ಮತ್ತೆ ಸೈತಾನನ ಶೋಧನೆ. ರೈಟ್. ಇವನ್ನೆಲ್ಲವನ್ನ ಅನುಭವಿಸಿ ಮರಣವು ಯೇಸು ಸ್ವಾಮಿ ಹುಟ್ಟಿದಂಗಿಡ್ದ ಸಾಯೋ ತನಕ ಓಕೆ ಆತನ ಜೊತೆಲೇ ಬರ್ತಾ ಇತ್ತು. ಯೇಸು ಸ್ವಾಮಿ ಜೊತೆಲೇ ಮರಣ ಪಕ್ಕದಲ್ಲೇ ಇತ್ತು. ಆದ್ರೆ ತಂದೆ ಕಾಲವು ಬರೋ ತನಕ, ತಂದೆ ನೇಮಿಸಿದ ಕಾಲವು ಬರೋ ತನಕ ಆ ಮರಣ ಹಿಡಿಲೇ ಇಲ್ಲ. ಎಷ್ಟು ಜನ ಹೇಳ್ತೀರಾ ಯೇಸು ಸ್ವಾಮಿಗೆ ಮರಣ ಹಿಡಿತು ಎಂಬುದಾಗಿ? ಕರೆಕ್ಟ್ ಸರ್. ಯೇಸು ಸ್ವಾಮಿ ಮರಣ ಹಿಡಿಲಿಲ್ರಿ, ಬದಲಾಗಿ ತನ್ನ ಆತ್ಮವನ್ನ ತಂದೆಗೆ ಒಪ್ಪಿಸಿಕೊಟ್ಟ ಅಷ್ಟೆ. ಯೇಸು ಸ್ವಾಮಿ ಒಪ್ಪಿಸಿಕೊಟ್ರು. ಅದಕ್ಕೆ ಆತನು ಸತ್ತನು, ಹೂಣಲ್ಪಟ್ಟನು, 3ನೇ ದಿನದಲ್ಲಿ ಏನಾದನು? ಆತನು ಎಬ್ಬಿಸಲ್ಪಟ್ಟನು. 40 ದಿನಗಳ ಪರ್ಯಂತರ ಅನೇಕ ಶಿಷ್ಯರಿಗೆ ಕಾಣಿಸಿಕೊಂಡನು, ಉಪದೇಶ ಮಾಡಿದನು, ಮಹಾ ಆಜ್ಞೆ ಗ್ರೇಟ್ ಕಮಿಷನ್ ಕೊಟ್ಟನು. ಹಾಗೆ ಪರಲೋಕಕ್ಕೆ ಆತನು ಒಯ್ಯಲ್ಪಟ್ಟನು. ತಂದೆ ಬಲಪಾರ್ಶ್ವದಲ್ಲಿ ಇವತ್ತು ಯೇಸು ಸ್ವಾಮಿ ನಮಗೋಸ್ಕರ ವಿಜ್ಞಾಪನೆ ಮಾಡುವವನಾಗಿದ್ದಾನೆ. ಆತ್ಮ ಸ್ವರೂಪನಾಗಿ ಆತನು ನಮ್ಮ ಮಧ್ಯದಲ್ಲಿ ಕೂಡ ತಾನು ವಾಗ್ದಾನ ಮಾಡಿದಂತೆ, ನೋಡಿರಿ, ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿ ವಾಗ್ದಾನ ಮಾಡಿದ ಆತನು ಇವತ್ತು ನಮ್ಮ ಸಂಗಡ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಇವರೆಲ್ಲ ಇಂಥ ಮಹಾನ್ ನಾಯಕರ ಅನುಭವನೇ ಧೂಳು ತಿಪ್ಪೆ ಆಗಿರ್ಬೇಕಾದ್ರೆ ನಂದು ನಿಂದು ಏನ್ ಗತಿ ಅಲ್ಲ ಸರ್? ಹೌದಲ್ಲ? ನಂದು ನಿಂದು ಏನ್ ಗತಿ ರೀ? ಇವರೆಲ್ಲ ನಮಗೆ ಮಾಡರ್ನ್ ಹೀರೋಸ್. ಇವರೆಲ್ಲ ನಮಗೆಲ್ಲ ಮಾಡರ್ನ್ ಹೀರೋಸ್. ಇವರೆಲ್ಲ ನಮಗೆ ಕಲಿಸ್ಕೊಡ್ತಾ ಇದ್ದಾರೆ. ಓಕೆ, ಯಾವಾಗಾದ್ರೂ ಸ್ವಲ್ಪ ಹಿಂಗೆ ಕಾಲರ್ ಏರ್ಸೋದು ಬಂತಂದ್ರೆ ಇವ್ರನ್ನೆಲ್ಲ ನೋಡ್ರಿ. ಯಾವಾಗಾದ್ರೂ ಸ್ವಲ್ಪ ಹಿಂಗೆ ನನ್ನ ಹತ್ರ ಭಾಳ ದುಡ್ಡು ಐತೆ ಅಂತೇಳಿ ಹಿಂಗೆ ಅನ್ಕೊಂಡ್ರೆ ಅವಾಗ ಇವ್ರನ್ನೆಲ್ಲ ನೋಡ್ರಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವ್ ನಮ್ಮನ್ನ ಓಕೆ ಈ ಅನುಭವ ನಡೆಸ್ತಾನ್ರಿ. ಧೂಳಿನ ಅನುಭವ, ತಿಪ್ಪೆ ಅನುಭವ ನಮ್ಮ ಲೈಫಲ್ಲಿ ಬಂದೇ ಬರ್ತದೆ. ಒಂದ್ ವೇಳೆ ಇದನ್ನ ದಾಟಿ ನೀವು ಬಂದಿದ್ರೆ ಓಕೆ, ಅದನ್ನ ಮರಿಬೇಡ್ರಿ. ಅದನ್ನ ಡೋಂಟ್ ಫರ್ಗೆಟ್. ಯಾವಾಗ ನಾವು ಅದನ್ನು ಮರೆಯೋದಿಲ್ವೋ ಓಕೆ, ಅವಾಗೆ ನಾವು ಹೇಳ್ತೀವಿ, ಸ್ವಾಮಿ ಯಾವುದೋ ನನ್ನಿಂದ ಬಂದಿದ್ದಲ್ಲ, ನನ್ನ ಜ್ಞಾನದಿಂದ ಬಂದಿದ್ದಲ್ಲ,
ನನ್ನ ಶಕ್ತಿಯಿಂದ ಬಂದಿದ್ದಲ್ಲ, ನನ್ನ ಸಾಮರ್ಥ್ಯದಿಂದ ಬಂದಿದ್ದಲ್ಲ, ನನ್ನ ದುಡಿಮೆಯಿಂದ ಇದು ಬಂದಿದ್ದಲ್ಲ. ಯಾರಿಗೂ ತಲೆ ಹೊಡೆದು ನಾನು ಇದನ್ನು ತೆಗೆದುಕೊಳ್ಳಿಲ್ಲ. ಕರೆಕ್ಟ್ ಅಲ್ಲ? ಹಲೋ, ಇದು ಯಾವುದು ಬಂದಿದ್ದಿಲ್ಲ. ಅವಾಗ ನಾವು ಹೇಳ್ತೀವಿ, ಸ್ವಾಮಿ ಇದೆಲ್ಲ ನಿನ್ನಿಂದ ಬಂದಿದ್ದು, ನಿನ್ನ ಕೃಪೆಯಿಂದ ಇದು ಬಂದಿದ್ದು ಅಷ್ಟೇ. ಎಲ್ಲ ನಿನ್ನ ಕೃಪೆ ಅಷ್ಟೇ ಸ್ವಾಮಿ, ಇದೆಲ್ಲ ನಿನ್ನಿಂದ ಬಂದಿದ್ದು. ನಮ್ದು ಅನ್ನೋದು ಏನೂ ಇಲ್ಲ ಸರ್. ಹಲೋ, ನಮ್ದು ಅನ್ನೋದು ಏನೇನೂ ಇಲ್ಲ. ನಮ್ದು ಅನ್ನೋದು ಏನೇನೂ ಇಲ್ಲ. ನಾವು ನಮ್ದು ಸ್ವಂತ ಅಂತ ಅಲ್ವೇ ಅಲ್ಲ. ಓಕೆ, ಹುಟ್ಟಿದಾಗ ನಮ್ಮನ್ನು ಯಾರೋ ಎತ್ಕೊಂಡಿದ್ರು, ಯಾರೋ ಹೆಸರಿಟ್ರು, ಯಾರೋ ಸ್ಕೂಲಿಗೆ ಸೇರಿಸಿದ್ರು ಅಲ್ವಾ? ಯಾರೋ ಮರಣ ಬಂದಾಗ ಕೂಡ ಯಾರೋ ಬಂದು ಮಣ್ಣಾಕ್ತಾರೆ ನಮಗೆ. ಯಾರ್ದೋ ಕೈಯಿಂದ ಮಣ್ಣಾಕ್ತೀವಿ ನಾವು. ಹಲೋ, ಪ್ರೈಸಲೋ, ಹೌದಲ್ವಾ? ಎಲ್ಲಿ ಹೇಗೆ ಏನಾಗ್ತಿದೆ ನಮಗೆ ಗೊತ್ತೇ ಇಲ್ಲ ರೀ. ಬಟ್ ಇವತ್ತು ನಾವು ಏನಾಗಿದ್ದೇವೆ ಅದು ದೇವ್ರ ಕೃಪೆ ಅಷ್ಟೇ. ಅದು ಇವತ್ತು ನಾವು ಏನಾಗಿದ್ದೇವೆ, ಏನಾಗ್ಲಿಕ್ಕೆ ನಾವು ದೇವ್ರ ನಮ್ಮನ್ನು ಮೇಲಕ್ಕೆ ನಡೆಸ್ತಾ ಇದ್ದಾನೆ, ಅದು ದೇವ್ರ ಕೃಪೆ ಅಷ್ಟೇ. ಅಂತ ಒಂದು ಮಾತ್ರ ನಾನು ನಿಮಗೆ ಹೇಳಿ ನಾನು ಮುಗಿಸ್ತೇನೆ. ನಮಗೋಸ್ಕರ ದೇವರು ನಮ್ಮ ಅಧಿಪತಿಗಳ ಸ್ಥಾನಕ್ಕೆ ದೇವರ ನಮ್ಮನ್ನು ಮೇಲೆ ಕೆತ್ತುವ ದೇವರಾಗಿದೆ. ನಮ್ಮ ಜನಾಂಗಗಳ ಮಧ್ಯದಲ್ಲೇ ದೇವರು ನಮ್ಮನ್ನ ಉನ್ನತವಾದ ಸ್ಥಾನಕ್ಕೆ ದೇವರು ನಮಗಿಡುವ ದೇವರಾಗಿದ್ದಾನೆ. ದೇವರು ಹೇಳ್ತೇನೆ, ನಾನು ನಿಮ್ಮನ್ನ ಬಾಲಾಗಿಡೋದಿಲ್ಲ. ಏನಾಗಿಡ್ತೀನಿ? ನಾನು ತಲೆಯಾಗಿ ನಾನು ಇಡ್ತೇನೆ. ಯಾಕೆ ದೇವ್ರು ತಲೆಯಾಗಿಡ್ತೇನೆ ಅಂದರೆ, ನಮ್ಮ ತಲೆ ಶಿರಸ್ಸು ಯೇಸು ಸ್ವಾಮಿ ಆಗಿದ್ದಾರೆ. ಹಲ್ಲೆಲೂಯ. ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸಾಗಿದ್ದಾನೆ. ಅದ್ರ ಒಳಗಡೆ ಇವತ್ತು ನಾವು ಬಂದಿದ್ದೇವ್ರಿ. ಆ ಮಹಿಮೆಯ ಗೌರವದಿಂದ ದೇವರು ನಮ್ಮನ್ನು ಆಶೀರ್ವದಿಸ್ತಾ ಇದ್ದಾನೆ. ಅಷ್ಟು ಮಾತ್ರವಲ್ಲದೆ, ಹಲೋ, ಎಲ್ಲರೂ ಚೆನ್ನಾಗಿ ತಿಳ್ಕೊಡ್ರಿ, ಆತನು ತನ್ನ ಎಣ್ಣೆಯಿಂದ ನಮ್ಮ ತಲೆಯನ್ನು ಅಭಿಷೇಕಿಸಿದ್ದಾನೆ. ದೇವರು ಕೊಡುವ ಎಣ್ಣೆ ಸಾಮಾನ್ಯವಾಗಿರೋ ಕೊಬ್ಬರಿ ಎಣ್ಣೆ ಅಲ್ಲ ರೀ. ಅದು ದೇವರು ನಮಗೆ ಕೊಡುವ ಎಣ್ಣೆ ಗೌರವದ ಎಣ್ಣೆ. ಅದು ಉನ್ನತ ಸ್ಥಾನಕ್ಕೆ ಏರಿಸಲ್ಪಡುವ ಎಣ್ಣೆ, ನಮ್ಮ ಹೆಸರನ್ನು ಪ್ರಖ್ಯಾತಿಗೊಳಿಸುವಂತ ಎಣ್ಣೆ. ಆಮೆನ್, ಹಲ್ಲೆಲೂಯ. ಅದು ದೇವರಿಗೋಸ್ಕರ ಪ್ರತಿಷ್ಠೆ ಪಡಿಸುವಂತ ಎಣ್ಣೆ, ಅವಮಾನದಿಂದ ಸನ್ಮಾನಕ್ಕೆ ನಡೆಸಿದಂತ ಎಣ್ಣೆ ಅದು. ಆಮೆನ್. ಯಾರು ಜನರು ನಮ್ಮನ್ನು ಅವಮಾನ ಪಡಿಸಿದ್ರೋ ಅವ್ರ ಮುಂದೆನೆ ಸನ್ಮಾನ ಪಡಿಸುವ ಹಾಗೆ ದೇವರು ನಮ್ಮನ್ನ ಎಣ್ಣೆಯಿಂದ ನಮ್ಮನ್ನು ಪ್ರತಿಷ್ಠೆ ಪಡಿಸಿ, ಓಕೆ, ಇವರು ನನ್ನ ಮಕ್ಕಳು ಎಂಬುದಾಗಿ ದೇವರ ಧೈರ್ಯದಿಂದ ಎಲ್ಲ ಜನರ ಮುಂದೆ ದೇವರ ನಮಗೆ ಸಾಕ್ಷೀಕರಿಸುವವನಾಗಿದ್ದಾನೆ. ದೇವರು ನಮ್ಮನ್ನು ಸಾಕ್ಷೀಕರಿಸುವವನಾಗಿದ್ದಾನೆ. ಹಲ್ಲೆಲೂಯ. ನಮ್ಮನ್ನ ಈ ರೀತಿ ಮೇಲಕ್ಕೆ ಎತ್ತುವ ಒಂದೇ ಒಂದು ಉದ್ದೇಶದಿಂದ ಎಲ್ಲರೂ ನೋಡ್ರಿ, ಫಸ್ಟ್ ದೇವರ ಸಿಂಹಾಸನದಿಂದ ಬಾಗಿ ನೋಡುವ ದೇವರಾಗಿದ್ದಾನೆ. ಒಂದು ಟೈಮ್ ಬರ್ತದೆ, ದೇವರು ನಮ್ಮನ್ನೆಲ್ಲರನ್ನ ಮೇಲಕ್ಕೆ ಎತ್ತೋದಕ್ಕೋಸ್ಕರ ದೇವರು ನಮ್ಮನ್ನು ಬಾಗಿ ನೋಡುವ ದೇವರಾಗಿದ್ದಾನೆ. ಆಮೇನ್. ಅಷ್ಟು ಮಾತ್ರವಲ್ಲದೆ ಬರೀ ಅಲ್ಲೇ ಬಾಗಿ ನೋಡುವ ದೇವರಲ್ಲ, ಆತನು ಸೀದಾ ನಮ್ಮ ಬಳಿಗೆ, ನಮ್ಮ ತನಕ್ಕೆ ಬಂದು, ನಮ್ಮ ಲೆವೆಲಲ್ಲಿ ಬಂದು ನಮ್ಮನ್ನು ಎಬ್ಬಿಸ್ತಾ ಇದೆ. ಹಲೋ ಸರ್, ಎದ್ದೇಳ್ರಿ, ನಾನು ಬಂದಿದ್ದೇನೆ. ಕಣ್ಬಿಟ್ಟು ನೋಡಿದ ತಕ್ಷಣ, ಲಾರ್ಡ್ ನೀನ ಸ್ವಾಮಿ? ಹೌದು, ನಾನೇ, ಎದ್ದೇಳು. ಈಗ ಕೈಯನ್ನು ಹಿಡ್ಕೊಂಡು ನಮ್ಮನ್ನು ದೇವ್ರ ಮೇಲೆ ಕೆತ್ತುವ ದೇವರಾಗಿದ್ದಾನೆ. ಕರ್ಕೊಂಡೋಗಿ ಬರೀ ಕೈ ಮೇಲೆ ಎತ್ತಿ ನಿಲ್ಲಿಸಿ ನಿಂತ್ಕೊಂಡ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಓಡೋಗೋ ದೇವರಲ್ಲ. ನಮ್ಮ ಸೀದಾ ನಡೆಸ್ತಾ ಅನುಭವಕ್ಕೆ ನಡೆಸ್ತಾ ಎಲ್ಲಿಗೆ ದೇವ್ರು ಕರ್ಕೊಂಡು ಹೋಗ್ತಾನೆ? ಎಲ್ಲಿಗೆ? ಹೇಗೆ ನಾವು ಹೋಗ್ತೀವಿ ಅಂದ್ರೆ ನೋಡ್ರಿ, ಇಲ್ಲ ಇದೀವಿ, ಹೀಗೆ ದೇವ್ರು ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಹೀಗೆ ಈ ಇಂಟು ಐತಲ್ಲ, ಇದು ಪ್ರತಿದು ನಮಗೆ ಅನುಭವ. ಇದು ಹೀಗೆ ಉನ್ನತವಾದ ಸ್ಥಾನಕ್ಕೆ ದೇವರು ನಮ್ಮನ್ನ ನಡೆಸುವಾತನಾಗಿದ್ದ. ಇಲ್ಲಿ ಇದ್ದವ್ರನ್ನ, 0 ಆಗಿರೋನ ದೇವರು ಇಲ್ಲಿ 1000 ಹೀರೋ ಆಗಿ ದೇವ್ರು ನಮ್ಮನ್ನು ಮಾಡಿದ್ದಾರೆ. ಇವರೆಲ್ಲ ಇಲ್ಲಿರುವಂತ ಈ ಮಹಾನ್ ನಾಯಕರೆಲ್ಲ ಆಲ್ವೇಸ್ ದ ಗ್ರೇಟೆಸ್ಟ್ ಹೀರೋಸ್ ಇನ್ ಹ್ಯೂಮನ್ ಹಿಸ್ಟರಿ. ಗ್ರೇಟೆಸ್ಟ್ ಹೀರೋಸ್. ಓಕೆ, ವಿ ಶುಡ್ ಹ್ಯಾವ್ ದ ರಿಫ್ಲೆಕ್ಷನ್ ಆಫ್ ದಿಸ್ ಹೀರೋಸ್. ಅವರೊಂದು ರಿಫ್ಲೆಕ್ಷನ್ ನಮ್ಮ ಮೇಲೆ ಬರ್ಬೇಕ್ರಿ ಅದು. ಓಕೆ, ವಿ ಮಸ್ಟ್ ಲರ್ನ್ ಫ್ರಮ್ ದೇರ್ ಲೈಫ್. ಅವ್ರ ಜೀವಿತದಿಂದ ನಾವು ಕಲಿಬೇಕ್ರಿ ನಾವು. ಆಮೇನ್. ಇವರೆಲ್ಲರ ಲೈಫ್ನಲ್ಲಿ ಕೂಡ ಅದು ಬಂದಿದೆ, ಅದನ್ನು ತೋರಿಸಿದ್ದಾರೆ. ಇನ್ನು ಎಷ್ಟೋ ಜನರು ನಾನು ಹೇಳ್ಬೋದು, ಬೈಬಲಲ್ಲಿ ಅಪೊಸ್ತಲನಾದ ಪೌಲನ ಬಗ್ಗೆ ಹೇಳ್ಬೋದು. ಅವನು ಪೌಲನಾಗಿ ಒಬ್ಬ ಸಮರ್ಥ ನಾಯಕನಾಗಿ, ಸಮರ್ಥ ಅಪೊಸ್ತಲನಾಗಿ ಇಡೀ ದೇಶಕ್ಕೆ ಸುವಾರ್ತೆ ಸಾರಬೇಕಾದ್ರೆ ಅವನಿಗೆ ಯಾವ ಅನುಭವ ಇರಬೇಕಿತ್ತು? ಸೌಲನ ಅನುಭವ ಬರಬೇಕಾಗಿತ್ತು. ಸೌಲನ ಅನುಭವ ಇದ್ದಿದ್ದರಿಂದ ದೇವರು ಪೌಲನಾಗಿ ಮಾಡ್ದ. ಬರೇ ಪೌಲನಾಗಿದ ತಕ್ಷಣ ಒಂದೇ ಸತಿ ಸಿಕ್ಲಿಲ್ಲ, ಹಂತಕ್ಕೆ ಎಷ್ಟು ಮರಣಗಳನ್ನ, ಎಷ್ಟು ವಿರೋಧಗಳನ್ನ ಆತನು ಎದುರಿಸ್ಬೇಕಾಯ್ತು, ಎಷ್ಟು ಜೈಲನ್ನ ಆತನ ಎದುರಿಸ್ಬೇಕಾಯ್ತು. ಇಸ್ರಾಯೇಲ್ ದೇಶದಲ್ಲಿ ಆತನಿದ್ದಂತ ಒಂದು ಜೈಲಿಗೆ ನಾವು ಹೋಗಿದ್ದೆ ರೀ.
ಸಿಸೇರಿಯಾ ಮಾರ್ಟಿಮಾ ಅಂತಂದೇಳಿ ಒಂದು ಸ್ಥಾನ ಇದೆ, ಒಂದು ಪ್ಲೇಸ್ ಇದೆ ಇಡೀ ರೋಮನ್ ಅವ್ರದ್ದು. ಅಲ್ಲಿ 2 ವರ್ಷಗಳ ತನಕ ಪೌಲನ ಆ ಜೈಲಲ್ಲಿ ಇದ್ದ. ಆ ಒಂದು ಜೈಲ್ ನಾನು ವಿಸಿಟ್ ಮಾಡಿದ್ದೇನೆ, ಪೌಲನ ಇದ್ದಂಥ ಜೈಲ್. ಹಲ್ಲೆಲೂಯಾ. ಎಷ್ಟು ಅನುಭವನ ದೇವರ ಆತನಿಗೆ ಕೊಟ್ಟರು. ಲಾಸ್ಟ್ ಪೌಲ ಹೇಳೋ ಮಾತು ಏನಾಗಿದೆ ಅಂದ್ರೆ ಲಾಸ್ಟ್ ಫೈನಲ್ ಆತನ ಹೇಳಿದೆ ಅಂದ್ರೆ, ಈಗೋ ನನ್ನ ಓಟವನ್ನು ನಾನು ಕಡೆಗಣಿಸಿ ಎಂಡ್ ಮಾಡ್ತಾ ಇದ್ದೆ. ನಾನು ಮುಂದೆ ನನಗೆ ನಂಬಿಕೆಯಿಂದ ಹೇಳ್ತೇನೆ, ಮುಂದೆ ನನಗೆ ನೀತಿ ಎಂಬ ಜೀವವೆಂಬ ಜಯಮಾಲೆ ಜಯ ಕಿರೀಟ ದೇವರು ನನಗೆ ಅನುಗ್ರಹಿಸುವನಾಗಿದ್ದಾನೆ. ಈಗ ಹಿಂದೆ ತಿರುಗಿ ತಿಮೋತಿ ಹೇಳ್ತಾನೆ, ತಿಮೋತಿ ಒಳ್ಳೆ ಸೈನಿಕನಂತೆ ಹೋರಾಡು, ಒಳ್ಳೆ ಸೈನಿಕನಂತೆ ಸುವಾರ್ತೆಯನ್ನ ಸಾರು. ನಿನ್ನ ಪ್ರಾಣ ಬೇಕಾದ್ರೆ ಕೊಟ್ಟು ಆದ್ರೂ ಚಿಂತೆ ಇಲ್ಲ. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ದೇವರಿಗೋಸ್ಕರ ಪ್ರಾಣ ಕೊಡಕ್ಕೆ ಸಿದ್ಧರಿದ್ದೀರಿ? ನಾವು ಸುಮ್ಮನೆ ಕೈ ಎತ್ತಿ ಬಿಡ್ತೇವೆ. ಪ್ರಾಣ ಸುಳ್ಳು ಇದೆಲ್ಲ, ಸುಮ್ಮನೆ ಸುಳ್ಳು. ಧೈರ್ಯ ಬೇಕದಕ್ಕೆ, ಗುಂಡಿಗೆ ಬೇಕದಕ್ಕೆ. ನಾನೊಂದು ಮಾತು ಹೇಳ್ತೀನಿ ನೋಡ್ರಿ, ನೀವು ಹೆಂಗಿದ್ರೂ ಮರಣ ಒಂದೇ ಹೊಂದುತ್ತೀರಿ. ಓಕೆ, ನೋ ಪ್ರಾಬ್ಲಮ್. ಮರಣ ಬಗ್ಗೆ ಹೆದರಬೇಡ್ರಿ. ಮರಣ ಅನ್ನೋದು ಏನು ಗೊತ್ತಾ ನಮಗೆ? ಅದು ಪ್ರಮೋಷನ್ ಅಷ್ಟೇ. ಅದು ಕ್ಲೋಸ್ ಯುವರ್ ಐಸ್ ಹಿಯರ್, ಓಪನ್ ಯುವರ್ ಐಸ್ ದೇರ್ ಅಷ್ಟೇ, ದಟ್ಸ್ ಆಲ್. ಭಾಷೆ ಸತ್ ಮೇಲೆ ಏನಾಕತಿ? ಏನೂ ಆಗೋದಿಲ್ರಿ, ನಾನು ಬರ್ತೀನಿ ಮಣ್ಣು ಮಾಡೋಕ್ಕೆ. ನಿಮಗೆ ಬಾಕ್ಸ್ ತಗೊಂಡು ಬಂದು ಪ್ರಾರ್ಥನೆ ಪೂರ್ವಕವಾಗಿ ಓಕೆ ಹಾಡು ಹೇಳ್ತೀವಿ, ಹೆದರಬೇಡ್ರಿ. ಒಳ್ಳೊಳ್ಳೆ ಹಾಡೇ ಹೇಳ್ತೀವಿ, ಒಳ್ಳೆ ಹಾಡು ಹೇಳಿ, ಒಳ್ಳೆ ಬೈಬಲ್ ಮೆಸೇಜ್ ಕೊಟ್ಟು ನಿಮಗೆ ಸಂಬಂಧಪಟ್ಟವ್ರಿಗೆಲ್ಲರಿಗೂ ಸಮಾಧಾನ ಹೇಳಿ ಅವ್ರಿಗೆ ಸಂತೈಸಿ. ಓಕೆ, ಆಮೇಲೆ ಓಕೆ ಹೆದರಬೇಡ್ರಿ. ಲಾಸ್ಟ್ ಪ್ರೇಯರ್ ಮಾಡಿ ಅಂತ್ಯಾಶೀರ್ವಾದನೂ ಕೊಡ್ತೀನಿ. ಅಂತ್ಯಾಶೀರ್ವಾದ ಕೊಟ್ಟು ನಿಮ್ಮ ಬಾಡಿ ನಾನು ಕಮಾಂಡ್ ಮಾಡ್ತೀನಿ, ಏ ಸ್ವಾಮಿ ಬರಬೇಕಾದ್ರೆ ತುತ್ತೂರಿ ಧ್ವನಿ ಊದುವಾಗ ಮಗನೇ ಮಗಳೇ ಎದ್ದು ದೇವರ ರಾಜ್ಯದ ದೇವರ ಸ್ವಾಸ್ಥ್ಯಕ್ಕೆ ನೀನು ಸೇರು ಎಂಬುದಾಗಿ ನಾನು ಹೇಳ್ತೀನಿ. ಮರಣ ಬಂದ ಯಾರು ಕೂಡ ಹೆದರಬೇಡ್ರಿ. ಆದರೆ ಒಂದು ಮಾತ್ರ ನಿಜ, ಯೇಸುವಿಗೋಸ್ಕರ ಜೀವಿಸ್ರಿ. ಸಾಯೋದು ನಮಗೆ ಇದ್ದಿದ್ದೆ. ಎಷ್ಟು ಜನ ಸಾಯ್ತಾರೆ ಅಂದ್ರೆ ಸುಮ್ಮನೆ ಕೈ ಎತ್ತೀವಿ ನಾವು ಬ್ಲೈಂಡ್ ಎಲ್ಲರೂ, ಸುಳ್ಳೆ. ಓಕೆ, ಸಾಯೋದಂತ ನಿಜ, ಓಕೆ, ನೋ ಪ್ರಾಬ್ಲಮ್. ಬಟ್ ಆದರೆ ಯೇಸುವಿಗೋಸ್ಕರ ಜೀವಿಸ್ರಿ. ಯಾರು ಯೇಸುವಿಗೋಸ್ಕರ ಜೀವಿಸ್ತಾರೋ ಅವ್ರು ಯೇಸುವಿಗೋಸ್ಕರ ಸಾಯಕ್ಕೂ ಕೂಡ ರೆಡಿ ಇರ್ತಾರೆ. ಮೊನ್ನೆ ಚಾರ್ಲಿ ಅವ್ರಿಗೆ ಶೂಟ್ ಮಾಡಿದ್ರು. ಎಷ್ಟು ಜನ ನೋಡಿದ್ರೋ ಇಲ್ಲ ನೀವು ಗೊತ್ತಿಲ್ಲ ನಿಮಗೆ. ಚಾರ್ಲಿ ಅವ್ರಿಗೆ ಸುವಾರ್ತೆ ಹೇಳ್ತಾ ಇದ್ದೆ, ಬೋಲ್ಡ್ ಆಗಿ ಕುತ್ಕೊಂಡು ಸುವಾರ್ತೆ ಹೇಳ್ತಾ ಇದ್ರು. ಅವರು ಬೋಲ್ಡ್ ಆಗಿ ಜನರಿಗೆ ಎದುರಿಸ್ತಾ ಇದ್ರು ಅಮೆರಿಕದಲ್ಲಿ. ಓಕೆ, ಒಬ್ಬನು ಬಿಲ್ಡಿಂಗ್ ಮೇಲಿಂದ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಪಿನ್ ಪಾಯಿಂಟ್ ಅಕ್ಯುರೇಟ್ ಟಾರ್ಗೆಟ್ ಮಾಡಿ ಶಿಸ್ತ ಇಲ್ಲಿಗೆ ಹೊಡೆದಾರ್ರಿ. ಅವನು ಒಂದು ಬುಲೆಟ್ ಬಂದು ಬಿತ್ತಿಲ್ಲ ಅವ್ರಿಗೆ, ಹಂಗೆ ಭಕ್ ಅಂತ ಹೇಳಿ ಹಂಗೆ ತಿರುಗಿ ಬಿದ್ದುಬಿಟ್ರು ಅವ್ರು. ಹಂಗೆ ಅವ್ರು ಏನು ಹೇಳಿದೆ ಏನು ಗೊತ್ತಾ? ಇವತ್ತು ಯಾರು ಅವ್ರು ಹೊಡೆದವ್ರು ನಾನು ಕ್ಷಮಿಸ್ತೀನಿ, ಓಕೆ, ನನ್ನ ಗಂಡ ಇವತ್ತು ಯೇಸು ಸ್ವಾಮಿ ಜೊತೆಯಲ್ಲಿದ್ದಾನೆ. ಆದರೆ ಒಬ್ಬ ಚಾರ್ಲಿ ಹೋದ್ರೆ ಎಷ್ಟು ಚಾರ್ಲಿಗಳು ಎದ್ದೇಳ್ತಾರೆ ಈಗ. ಅದೇ ವೈರಿ, ಅದೇ ಹುಚ್ಚಾರ್ರಿ ವೈರಿ. ಅವ್ನು ಅನ್ಕೊಂತಾನೆ ಒಬ್ಬ ರವಿಗೆ ಹೊಡೆದ್ಬಿಟ್ರೆ ಏನಂತಂದೆ, ಒಬ್ಬ ರವಿಗೆ ಹೋದ್ರೆ 100 ರವಿ ಎದ್ದೇಳ್ತಾರೆ ಅಂತ ಗೊತ್ತಿಲ್ಲ ಅವನಿಗೆ. ಒಬ್ಬ ಯೇಸು ಸ್ವಾಮಿಗೆ ಹೊಡೆದ್ರೆ ಅಷ್ಟೇ, ಎಷ್ಟು ಯೇಸು ಎದ್ದಿದ್ದಾರ್ರಿ ಪ್ರಪಂಚ ತುಂಬ. ಅರೇ ಅವನಿಗೆ ತಲೆ ಕೆಟ್ಟೋಗ್ಬಿಡ್ತೀಗ. ಆ ದುರಾತ್ಮ ಸೈನ್ಯಗಳು ಎಷ್ಟಿದ್ವಲ್ಲ, ಓಕೆ, ಅದ್ರ 100ರಷ್ಟು ಬೆಳೆದ್ಬಿಟ್ಟಿವಿ ನಾವು ಅಲ್ವಾ? ಅದು ಒಂದು ಹಿಂಡಿ ಇದ್ರೆ ನಮ್ಗೆ ಎಷ್ಟು ಆ ರೀತಿಯಾಗಿ ದೇವರು ನಮ್ಮನ್ನ ಆಶೀರ್ವದಿಸಿ ದೇವರು ನಮ್ಮ ಉನ್ನತ ಸ್ಥಾನದಲ್ಲಿ ದೇವರು